ಈಗ ಮುಂದಿನ ಅಧ್ಯಾಯ 9ನೇ ಅಧ್ಯಾಯ ಅಂತ ನಾವು ಕನ್ಸಿಡರ್ ಮಾಡೋದಾದ್ರೆ 249ನೇ ನಾಮದಿಂದ 300 ನಾಮದ ತನಕ ನಾವು ಅರ್ಥ ತಿಳ್ಕೊಂತೀವಿ. 249 to 300 ಒಟ್ಟು ಎಷ್ಟು ಶ್ಲೋಕದಲ್ಲಿ ಅದು ಕವರ್ ಆಗುತ್ತೆ ಅಂದ್ರೆ 61ನೇ ಶ್ಲೋಕದಿಂದ 70 ಶ್ಲೋಕ ಅರ್ಥ ಆಗತ್ತಲ್ಲ. 10 ಶ್ಲೋಕಗಳಲ್ಲಿ ನಾವು ಅಮ್ಮನವರ ಮುಂದಿನ ನಾಮಗಳ ಬಗ್ಗೆ ನಾವು ತಿಳ್ಕೊಂತೇವೆ. 61 ನೆನ್ನೆನೆ ಬಂದಿತ್ತು, ನೆನ್ನೆ ಹೇಳ್ಬಿಟ್ಟಿರ್ತೀನಿ ನನಗೆ ಹಿಂದಿಂದು ಸೇರಿ. ಪಂಚಪ್ರೇತಾಸನಾಸೀನ ಪಂಚಬ್ರಹ್ಮ ಸ್ವರೂಪಿಣಿ ಅಂತ. ಯಾಕೆ ತಾಯಿಯನ್ನು ನಾವು ಪಂಚಬ್ರಹ್ಮ ಆಸೀನನಾಗಿ ಕೂತ್ಕೊಂಡಿದ್ದಾಳೆ ಅಂತಕ್ಕಂಥ ವಿಚಾರ. ಮುಂದಿನ ಶ್ಲೋಕ ಧ್ಯಾನ ಧ್ಯಾತೃ ಧ್ಯೇಯ ರೂಪ ಧರ್ಮ ಧರ್ಮ ವಿವರ್ಜಿತ ವಿಶ್ವರೂಪ ಜಾಗರಣಿ ಸ್ವಪಂತಿ ತೇಜಸಾತ್ಮಿಕ ಅನ್ನುವ ನಾಮದಿಂದ ನಾವು ಮುಂದೆ ತಿಳ್ಕೊಂಡು ಹೋಗೋಣ. ನಿನ್ನೆ ಹೇಳಿದ್ದೆ ಶ್ರೀಮಾತೆ ಶಕ್ತಿ ಸ್ವರೂಪಿಣಿ ಅಮ್ಮನವರು ಬ್ರಹ್ಮ ವಿಷ್ಣು ರುದ್ರ ಈಶ್ವರ ಸದಾಶಿವ ಅಂತಕ್ಕಂಥ ದೇವರನ್ನ ಪಂಚಬ್ರಹ್ಮರನ್ನಾಗಿ ಮಾಡಿಕೊಂಡು ಅದ್ರ ಮೇಲೆ ತಾಯಿ ಕೂತ್ಕೊಂಡಿದ್ದಾಳೆ. ಈಗ ಮುಂದೆ ಏನ್ ಹೇಳ್ತಾರೆ ಅಂದ್ರೆ ಧ್ಯಾನ ಧ್ಯಾತೃ ಧ್ಯೇಯ ರೂಪ. ನೋಡಿ ಎಷ್ಟು ಚೆನ್ನಾಗಿದೆ. ಧ್ಯಾನ ಅಂದ್ರೆ ಉಪಾಸಿಸ್ತಕ್ಕಂಥ ಸಾಧಕ. ಅಮ್ಮನವ್ರನ್ನ ಪೂಜೆ ಮಾಡೋ ಯಾರ್ ಬೇಕಾದ್ರೂ ಆಗಿರ್ಬೋದು, ಯಾವುದೇ ಭಕ್ತ ಆಗಿರ್ಬೋದು. ನೀವು ಧ್ಯಾನ ಆಗ್ತೀರಾ ಪೂಜೆ ಮಾಡೋರು, ಅಥವಾ ಧ್ಯಾತ ಆಗ್ತೀರಾ. ಸಾಧಕನನ್ನ ಧ್ಯಾನ ಮಾಡಿ ಧ್ಯಾತ ಆಗ್ತಾನೆ. ಧ್ಯಾತ ಅಂದ್ರೆ ನಾನು. ಯಾಕೆ ನಾನು ಅಂತ ಕರ್ಕೊಂತಾ ಇದ್ದೀನಿ ಅಂದ್ರೆ ನಾನು ಪೂಜೆ ಮಾಡ್ತಾ ಇದ್ದೀನಿ ಧ್ಯಾನವಾಗಿ. ಉಪಾಸಿಸಲ್ಪಡ್ತಕ್ಕಂಥ ಶ್ರೀಮಾತೆಯೇ ಧ್ಯೇಯ. ನಿಮ್ ಮುಖ್ಯ ಧ್ಯೇಯ ಏನ್ ಗೊತ್ತಾ? ನಿಮ್ ಏನ್ ಗೊತ್ತಾ? ನಿಮ್ ಮೋಟೋ ಏನ್ ಆಗಿರ್ಬೇಕು ಗೊತ್ತಾ? ನಿಮ್ ಗೋಲ್ ಏನ್ ಗೊತ್ತಾ? ಅಮ್ಮನವರ ಪೂಜೆ ಮಾಡ್ಬೇಕು. ಶ್ರೀಮಾತೆಯನ್ನ ಪೂಜಿಸುವುದೇ ಧ್ಯೇಯ. ಸಾಧನೆ ಮಾಡ್ತಾ ಇದ್ದೀನಿ. ಸಾಧನೆ ಮಾಡೋದು ಯಾವ್ದ್ರ ಮೇಲೆ ಆಧಾರ ಆಗಿದೆ? ಯಾವ್ದ್ರ ಮೇಲೆ ಆಧಾರ ಆಗಿದೆ ಅಂದ್ರೆ ಧ್ಯಾತ ಆದಂತ ನಾನು ಸರಿಯಾದ ರೀತಿಯಲ್ಲಿ ಧ್ಯಾನವನ್ನ ಮಾಡಿ ಧ್ಯೇಯನ್ನ ಮಾಡ್ಬಿಟ್ರೆ ತಾಯಿಯ ರೂಪದಲ್ಲಿ ಐಕ್ಯ ಆಗ್ಬಿಡ್ತೀನಿ ನಾನು. 3 ಧ್ಯಾನ ಧ್ಯಾತೃ ಧ್ಯೇಯ ಅಂತಕ್ಕಂಥ 3 ವಿಚಾರ ನಾವು ಚೆನ್ನಾಗಿ ತಿಳ್ಕೊಂಡಿರ್ಬೇಕು ಅಮ್ಮನವ್ರನ್ನ ಆರಾಧನೆ ಮಾಡ್ಬೇಕಾದ್ರೆ. ಹಾಗಾಗಿ ಎಲ್ರು ತಾಯಿನ ಇದೇ ರೀತಿ ಪೂಜೆ ಮಾಡ್ತಾರಲ್ವಾ. ಹಾಗಾಗಿ ಆಕೆಯನ್ನ ಧ್ಯಾನ ಧ್ಯಾತೃ ಧ್ಯೇಯ ರೂಪ ಅಂತ ಕರೆದಿರೋದು. ವಿಶ್ವವೆಲ್ಲ ತಾನೇ ಆಗಿರ್ತಕ್ಕಂಥ ತಾಯಿ ದೇವಿ ವಿಶ್ವರೂಪೆ ಅಂತ ಅನ್ಸ್ಕೊಂಡಿದ್ದಾಳೆ. ಆದ್ರೆ ಇದ್ರಲ್ಲಿ ಹೇಗೆ ನಮ್ಗೆ ಫಲ ಸಿಗತ್ತೆ ಪೂಜೆ ಮಾಡಿರೋದು ಅಂದ್ರೆ, ಏನೇ ಮಾಡಿದ್ರು ಕೂಡ ಧರ್ಮದ ಹಾದಿಯನ್ನ ಬಿಡಬಾರ್ದು. ಅಧರ್ಮ ಅಂತಕ್ಕಂಥ ಬಂಧವನ್ನ ನಾವು ಸದಾಕಾಲ ಕಟ್ಕೊಂಡು ಇಟ್ಕೋಬಾರ್ದು. ಯಾಕೆ ಅಂದ್ರೆ ತಾಯಿ ಧರ್ಮ ವಿವರ್ಜಿತಳು. ಸ್ವಂತ ದೇವತೆಗಳಾದ್ರೂ ಕೂಡ ಅಪರಾಧವನ್ನ ಎಸಗಿದಾಗ ಶಾಪವನ್ನ ಕೊಡ್ತಕ್ಕಂಥವಳು. 2 ಸ್ವರೂಪಗಳ ತಾಯಿಲಿದೆ. ಶಾಂತಿಯಾಗೂ ಕೂಡ ಇರ್ತಾಳೆ, ಅಪರಾಧವನ್ನ ಮಾಡಿದಾಗ ಶಪಿಸ್ತಾಳೆ ನಮ್ಮನ್ನೆಲ್ಲ. ಹಾಗಾಗಿ ಆ ತಾಯಿ ಸದಾ ಕಾಲ ಜಾಗರಣೆ ಆಗಿರ್ತಾಳೆ, ಸ್ವಪಂತಿ ಆಗಿರಲ್ಲ. ಸ್ವಪಂತಿ ಅಂದ್ರೆ ನಿದ್ರೆ ಬರೋದು. ನಾವೆಲ್ಲ ನಿದ್ದೆ ತುಂಬಾ ಚೆನ್ನಾಗಿ ಮಾಡ್ತೀವಿ, ಕೆಲವೊಬ್ರು ನಿದ್ದೆ ಬರಲ್ಲ. ಹೇಳ್ತಾರೆ ಗುರುಬುಜಿ ಗುರುಗಳೇ ನಂಗೆ ನಿದ್ದೆ ಬರಲ್ಲ ರಾತ್ರಿ ಹೊತ್ತು, ನಿದ್ರೆ ಸಮಸ್ಯೆ. ನೋಡಿ, ನೀವು ಜಾಗರಣೆಯಾಗಿರ್ತೀರಾ, ಅದಕ್ಕೆ ನಿಮ್ಗೆ ನಿದ್ದೆ ಬರ್ತಾ ಇಲ್ಲ. ಸ್ವಪಂತಿ ಆಗ್ಬೇಕು. ತುಂಬಾ ನಿದ್ದೆ ಮಾಡೋರು ಸ್ವಪಂತಿ ಮೂಡು ಅಂದ್ರೆ ಅದೊಂದು ದಶೆ. ಅರ್ಥ ಆಗುತ್ತಲ್ಲ? ನಿದ್ದೆ ಬರ್ಬೇಕು ಅಂದ್ರೆ ನಿಮ್ಗೆ ದೆಸೆ ಅಥವಾ ದಶೆ ಇರ್ಬೇಕು. ನಿಮಗೆ ಸ್ವಪ್ನ ಆಗ್ಬೇಕು ಅಂದ್ರೂ ಕೂಡ ನಿಮಗೆ ಒಂದು ರೀತಿ ಇರ್ಬೇಕು. ಗಾಢವಾದ ಸುಷುಪ್ತಿ ಇನ್ನೊಂದು ದಶೆ. ಕೆಲವೊಬ್ರು ಎಷ್ಟು ಡೀಪ್ ಸ್ಲೀಪ್ ಹೋಗ್ತಾರೆ ಅಂದ್ರೆ ಹಿಂದೆ ಮುಂದೆ ಏನಾದ್ರೂ ಕೂಡ ಅವ್ರು ಎದ್ದೇಳಲ್ಲ ಮೇಲೆ. ಅದೆಲ್ಲ ಕೂಡ ಯಾವುದು ಅಂದ್ರೆ ದೇಹದಲ್ಲಿ ಇರ್ತಕ್ಕಂಥ ನಾಡಿಗಳು ಆ ಲೆವೆಲ್ಗೆ ನಿದ್ರಿಸ್ತಾ ಇರುತ್ತೆ. ಅಷ್ಟು ಡಿಆಕ್ಟಿವ್ ಮಾಡ್ಬಿಟ್ಟಿರ್ತೀವಿ ನಿಮ್ ಬಾಡಿನ. ಹಾಗಾಗಿ ಹಿಂದೆ ಮುಂದೆ ಏನಾದ್ರೂ ಗೊತ್ತಾಗಲ್ಲ. ಅದೇ ತಾಯಿ ಜಾಗರಣಿ ಆಗಿರ್ತಾಳೆ. ಮಾಯೆ ಬಂಧ ಇವೆಲ್ಲ ನಮಗಿದೆ, ತಾಯಿಗೆ ಯಾವುದೂ ಇಲ್ಲ. ಹಾಗಾಗಿ ಅಪಾರ ಮಾತೃ ಮಮತೆಯಿಂದ ಇಡೀ ಲೋಕವನ್ನ ರಕ್ಷಿಸೋ ಸಲುವಾಗಿ ಅದೆಷ್ಟು ಜನರ ಭಕ್ತಾದಿಗಳ ಕನಸಲ್ಲಿ ಹೋಗಿ ಆ ತಾಯಿ ಸ್ವಪ್ನದಲ್ಲಿ ಎಚ್ಚರಿಕೆ ಕೊಟ್ಟು ಬರ್ಬೇಕೋ, ನಾನು ಇದೀನಿ ಅಂತ ಅವ್ರಿಗೆಲ್ಲ ಭಕ್ತರಿಗೆ ಅಭಯ ಕೊಟ್ಟು ಬರ್ಬೇಕೋ. ಹಾಗಾಗಿ ಬೂದಿ ಮುಚ್ಚಿದ ಕೆಂಡದ ತರ ತಾಯಿ ಇರ್ತಾಳೆ, ಆದ್ರೆ ಸದಾ ಕಾಲ ಜಾಗೃತ ಆಗಿರ್ತಾಳೆ, ಉದ್ಧಾರ ಮಾಡೋದಕ್ಕೋಸ್ಕರ ಅನ್ನೋ ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಭಗವತಿ ಲಲಿತಾಂಬೆ ಧ್ಯಾನ ರೂಪಳು ಅಂತಕ್ಕಂಥ ಒಂದು ಚಿಂತನೆ ಮಾಡೋಣ. ಆಗ್ಲೇ ಹೇಳ್ದೆ, ಭಕ್ತನಿಗೆ ಏನಿರ್ಬೇಕು ಪೂಜೆ ಮಾಡೋಂಗೆ ಅಂದ್ರೆ ಗುರಿ ಇರ್ಬೇಕು. ಆ ಗುರಿ ಏನು ಅಂದ್ರೆ ತಾಯಿಯನ್ನ ಸಾಕ್ಷಾತ್ಕರಿಸ್ಕೊಡೋದು. ಅವಳ ಸಾಕ್ಷಾತ್ಕರಿಸ್ಕೋಬೇಕು ಅಂದ್ರೆ ಸದಾ ಕಾಲ ಅವಳ ಚಿಂತನೆಯಲ್ಲಿ ಮುಳುಗಿರ್ಬೇಕು. ಅವಳ ಮಹಿಮೆ ಬಗ್ಗೆ ನಾವು ನೋಡ್ಬೇಕು. ಅಹಂಭಾವದಿಂದ ತಾಯಿನ ನೋಡ್ಬಾರ್ದು.
ಅಭ್ಯುದಯಕ್ಕೋಸ್ಕರ, ಜಗತ್ತಿನ ಅಭ್ಯುದಯಕ್ಕೋಸ್ಕರ ನಾವು ನೋಡ್ಬೇಕು. ನಮ್ಮನ್ನ ನಾವು ಪ್ರಶಂಸೆ ಮಾಡ್ಕೊಳಕಲ್ಲ. ಧರ್ಮೋ ವಿಶ್ವಸ್ಯ ಜಗತ ಪ್ರತಿಷ್ಠಾ ಅಂತ ಉಪನಿಷತ್ತಲ್ಲಿ ಹೇಳ್ತಾರೆ. ಜಗತ್ತಿಗೆ ಧರ್ಮನೇ ಆಧಾರ. ಅದಕ್ಕೆ ಧರ್ಮವನ್ನ ನಾವು ಅಷ್ಟು ಮಟ್ಟಿಗೆ ಗೌರವಿಸೋದು. ಪಾಪಕ್ಕೆ ಕಾರಣವಾದಂತ ಕಾರ್ಯ ಅದೇ ಅಧರ್ಮ. ನಾವೇನಾದ್ರೂ ಪಾಪ ಮಾಡ್ತಾ ಇದೀವೋ ಅದು ಅಧರ್ಮ. ಅಧರ್ಮವನ್ನು ತಾಯಿ ಲೆಕ್ಕ ಹಾಕ್ತಾಳೆ. ಅರ್ಥ ಆಗತ್ತಾ? ಈ ಎರಡರಿಂದ ಅಲಿಪ್ತಳಾಗಿರ್ತಾಳೆ. ಬೆಳಗ್ಗೆ ಮಾಡೋ ಕಾರ್ಯ ಬೆಳಗ್ಗೆ ಮಾಡ್ತಾಳೆ, ರಾತ್ರಿ ಮಾಡೋ ಕಾರ್ಯ ರಾತ್ರಿ ಮಾಡ್ತಾಳೆ. ಇವಳು ಸದಾ ಕಾಲ ಎಚ್ಚರಿಕೆಯಿಂದ ಇಂದು ನಿದ್ದೆ ಮಾಡದೆ ಎಲ್ಲರನ್ನ ಕಾಪಾಡ್ತಾಳೆ ತಾಯಿ. ಸ್ವಪ್ನಾವಸ್ಥೆಯಲ್ಲೂ ಕೂಡ ಜೀವಿಗಳಿಗೆ ಕನಸಲ್ಲಿ ಬಂದು ಹೋಗ್ತಾಳೆ ತಾಯಿ. ಜ್ಞಾನ ರೂಪವಾಗಿ ಬಂದು ಅವ್ರಿಗೇನೋ ಒಂದು ಹಿಂಗಾಗುತ್ತೆ ಅಂತ ಹೇಳ್ತಾರೆ. ಮುಂದೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಚೈತನ್ಯಯುತವಾದ ಶರೀರ ಆಯಾಸ ಆದಾಗ ಮಾತ್ರ ನಿದ್ದೆ ಬರಕ್ ಸಾಧ್ಯ. ವಿಶ್ರಾಂತಿ ಬಯಸುತ್ತೆ ದೇಹ. ನಂಗೆ ನಿದ್ದೆ ಮಾಡ್ರು ಅಂತ ಹೇಳುತ್ತೆ ದೇಹ. ನಿಮ್ಗೆ ನಿದ್ದೆ ಮಾಡಿದ್ರೆ ಸಾಕು ಅಂತ ಅನ್ಕೊಂತೀರ. ಆದ್ರೆ ಇನ್ನೂ ಕೆಲವೊಬ್ರಿಗೆ ಎಷ್ಟೇ ಶ್ರಮ ವಹಿಸಿ ಕೆಲಸ ಮಾಡಿದ್ರು ಕೂಡ ನಿದ್ರೆ ಬರಲ್ಲ. ಅದಕ್ ಕಾರಣ ಬೇರೆ ಬೇರೆ ರೀತಿಯಾದಂತದ್ದು ಇರುತ್ತೆ. ತಾಯಿ ನಿದ್ರೆಯಿಂದ ಎಬ್ಬಿಸ್ತಾಳಂತೆ ನಮ್ಮನ್ನ. ಯಾವಾಗ ನಿದ್ರೆಯಿಂದ ಎಬ್ಬಿಸ್ತಾಳೆ ಅಂದ್ರೆ, ನಿನ್ ಕರ್ತವ್ಯ ಇನ್ನೂ ಮುಗ್ದಿಲ್ಲ, ನಿನ್ ದೇಹಕ್ಕೆ ಚೈತನ್ಯ ಬೇಕು, ಹಾಗಾಗಿ ನೀನ್ ಎದ್ದೇಳು. ಗಾಢ ನಿದ್ರೆ ಅನ್ನೋದು ಒಂದು ವರ, ಗಾಢ ನಿದ್ರೆ ಅನ್ನೋದು ಒಂದು ಶಾಪ. ಎಷ್ಟೋ ಜನ ಬಯಸ್ತಾರೆ ನಂಗೆ ದೀರ್ಘವಾದ ನಿದ್ದೆ ಬಂದ್ಬಿಟ್ರೆ ಸಾಕು, ತುಂಬಾ ವರ್ಷ ಆಯ್ತು ಮಾಡಿ ಅಂತ. ಅಂತವ್ರಿಗೆ ಅದು ವರ. ನಂಗೆ ತುಂಬಾ ನಿದ್ದೆ ಬರುತ್ತೆ, ಏನ್ ಮಾಡಿದ್ರು ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ, ಪುಸ್ತಕ ಇಟ್ಕೊಂಡ್ರು ನಿದ್ದೆ ಬಂದ್ಬಿಡುತ್ತೆ, ದೇವ್ರ ಸ್ತೋತ್ರ ಹೇಳ್ತಿದ್ರು ನಿದ್ದೆ ಬರುತ್ತೆ ಅಂದ್ರೆ ಅದು ಶಾಪ. ಸೋಮಾರಿತನದಿಂದ ಕುಂಭಕರ್ಣನ ವಾರಸುದಾರರಾದ್ರೆ ನಮ್ ಕಷ್ಟ. ಕುಂಭಕರ್ಣ ಗೊತ್ತಲ್ಲ, ಅದಕ್ಕೆ ಕುಂಭಕರ್ಣನ ವಾರಸುದಾರರು ಅಂತ ಕರೀತಾರೆ. ಆ ರೀತಿ ಆಗ್ಬಾರ್ದು. ನಾವು ತುರಿಯಾ ಸ್ಥಿತಿಯಲ್ಲಿ ಇರ್ಬೇಕು. ಏನ್ ಹಾಗಂದ್ರೆ, ಜಾಗ್ರತ್ ಸ್ವಪ್ನ ಸುಷುಪ್ತಾವಸ್ಥೆಗಳನ್ನ ದಾಟಿ ಬರ್ಬೇಕು. ಅದನ್ನ ತುರಿಯ ಅಂತ ಕರಿತೀವಿ. ಇದೇ ಅದ್ ಯಾವ ತರ ಅಂದ್ರೆ ಯೋಗ ನಿದ್ರೆ ತರ ಅದು. ಈ ಸ್ಥಿತಿಯಲ್ಲಿ ಜಗನ್ಮಾತೆ ದರ್ಶನ ಆಗತ್ತೆ, ಅದೇ ತುರಿಯ ಅವಸ್ಥೆ. ತುರಿಯ ಅವಸ್ಥೆ ಅಂದ್ರೆ ತುಂಬಾ ಸರಳವಾಗಿ ನಿಮ್ಗೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ರಾತ್ರಿ ಮಲಗಿರ್ತೀರಾ, ಆದ್ರೆ ರಾತ್ರಿ 1 ಗಂಟೆಯಲ್ಲಿ ನಿಮ್ ಮುಂದೆ ಯಾರೋ ಬಂದು ನಿಂತ್ಕೊಂಡು ಕನಸಲ್ಲಿ ನಿಮ್ಮನ್ನ ಎದ್ದೇಳಿ ಅಂತ ಹೇಳಿದ್ರು ಎದ್ದು ಕೂತ್ಕೊಳೋ ಶಕ್ತಿ, ಕಣ್ಣು ಮುಚ್ಚಿದ್ರು ಕೂಡ ಎಲ್ಲವನ್ನ ಆಸ್ವಾದಿಸ್ತಕ್ಕಂಥ ಶಕ್ತಿ, ನಿಮ್ ಸುತ್ತಮುತ್ತ ಏನಾಗ್ತಿದೆ ಅಂತ ನೋಡ್ತಕ್ಕಂಥ ಶಕ್ತಿ. ಈ ಸ್ಥಿತಿಗೆ ನಾವು ಸಾಧಕರು ತಲುಪಬೇಕಾಗತ್ತೆ. ಈ ಸ್ಥಿತಿಗೆ ದಾಟಿದ್ಮೇಲೆ ಯಾವ್ಯಾವ್ದು ಜಾಗ್ರತ್ ಸ್ವಪ್ನ ಸುಷುಪ್ತ ತುರಿಯ ಅವಸ್ಥೆಗಳನ್ನ ದಾಟಿ 4 ದಾಟಿದ್ರೆ ಐದನೇ ಸ್ಥಿತಿ ಯಾವುದು ಅಂದ್ರೆ ಪಂಚಮ ಸ್ಥಿತಿಯೊಳಗೆ ಸಾಧಕ ಪ್ರವೇಶಿಸ್ತಾನೆ. ಆಗ 5ನೇ ಸ್ಟೇಜ್ ಅಲ್ಲಿ ಏನಾಗುತ್ತೆ ಅಂದ್ರೆ, ನಾನೇ ನೀನು ನೀನೇ ನಾನು ಅಂತಕ್ಕಂಥ ಭಾವನೆ ಹುಟ್ಬಿಡುತ್ತೆ ನಿಮ್ ಮನ್ಸಲ್ಲಿ. ಅವ್ರನ್ನ ಪೂಜೆ ಮಾಡ್ತಾ ಮಾಡ್ತಾ ನಿಮ್ಮಲ್ಲಿ ಜಾಗೃತ ಆಗತ್ತೆ ಫಸ್ಟು. ಆಮೇಲೆ ಸ್ವಪ್ನ, ನಿಮಗ್ ಬೀಳ್ತಕ್ಕಂಥ ಕನಸು ಯಥಾರ್ಥವಾಗತ್ತೆ. ಹಾಗೆ ಏನ್ ಬಿದ್ದಿರುತ್ತೋ ಅದು ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸುಷುಪ್ತ ಅಂದ್ರೆ ನಿಮ್ಗೆ ಯಾವಾಗ ನಿದ್ರೆ ಬೇಕೋ ಅವಾಗ ಮಾಡೋ ಶಕ್ತಿ, ಯಾವಾಗ ನಿದ್ರೆ ಬೇಡವೋ ಅವಾಗ ತೊರೆಯೋ ಶಕ್ತಿ ಕ್ರಿಯೇಟ್ ಆಗತ್ತೆ. ತುರಿಯ ಅಂತಕ್ಕಂಥ 4ನೇ ಅವಸ್ಥಿತಿಲಿ 4 ಕೂಡ ಏಕಕಾಲಕ್ಕೆ ಕಂಟ್ರೋಲ್ ಮಾಡೋ ಶಕ್ತಿ. ಇದೆಲ್ಲ ಆದ್ಮೇಲೆ 5ನೇದೇ ಪಂಚಮ ಸ್ಥಾನವನ್ನ ನಾವು ಪ್ರವೇಶ ಮಾಡ್ತೀವಿ. ಆಗ ನಿಮ್ಗೆ ಅರ್ಥ ಆಗತ್ತೆ, ನಾನೇ ನೀನು ನೀನೇ ನಾನು. ಅದರ್ಥ ನಿಮ್ಮ ಮನಸ್ಸು, ನಿಮ್ಮ ಆತ್ಮ ಹೇಳುತ್ತೆ ನೀನ್ ಯಾರು ನಾನ್ ಯಾರು ಅನ್ನೋ ಬಂಧನವನ್ನ ನಿಮ್ ಮನಸ್ಸು ನಿಮ್ಗೆ ಹೇಳ್ಬಿಡುತ್ತೆ. ಆಗ ಅದೇ ನಿಮ್ಮ ಸೋಪಾನ, ಅದು ತಾಯಿ ಸೋಪಾನ. ಅಲ್ಲೂ ಬರ್ತಾಳೆ ತಾಯಿ. ಈಕೆ ಈ ಹೆಣ್ಣುಮಗಳು ನನ್ನ ಭಕ್ತೆ, ಈಗ ಪರಿಪೂರ್ಣಳಾಗಿದ್ದಾಳೆ ಅಂತ ನಿಮ್ಮ ಹತ್ರ ಬಂದು ಅಲ್ಲಿ ಸೋಪಾನ ಮಾಡ್ಕೊಂಡು ತಾಯಿ ಮಲ್ಕೊತಾಳೆ. ನಿರಾಕಾರ ರೂಪದಲ್ಲಿ ದರ್ಶನ ಕೊಡ್ತಾಳೆ ನಿಮ್ಗೆ ತಾಯಿ. ಗೋಪ್ತ್ರಿ ಅಂತ ಕರೀತಾರೆ ತಾಯಿನ. ಅಂದ್ರೆ ಸರ್ವ ಸೃಷ್ಟಿಯನ್ನ ಸೃಷ್ಟಿಸುವ ಮಾನವನ ಅಂತರಂಗದಲ್ಲಿ ತಾಯಿ ಇದ್ದು ಎಲ್ಲ ಮಾಡಿಸ್ತಾಳೆ. ಅಯ್ಯೋ, ಮನುಷ್ಯ ಅಂತಕ್ಕಂಥ ಪ್ರಾಣಿ ಏನೆಲ್ಲ ಮಾಡದ, ಟೆಕ್ನಾಲಜಿ ತುಂಬಾ ಇಂಪ್ರೂವ್ ಮಾಡದ ಅಂತೆಲ್ಲ ಮಾತಾಡ್ತಾ ಇರ್ತೀವಿ. ಆದ್ರೆ ಅದೆಲ್ಲ ಆಗ್ಬೇಕು ಅಂದ್ರೆ ತಾಯಿಯ ಕೃಪೆ ಇರ್ಲೇಬೇಕು. ಕೃಪೆ ಇಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಎಲ್ಲರೊಳಗೆ ಒಂದಾಗಿ ತಾಯಿ ಸೃಷ್ಟಿಕರ್ತಿ ನಮಗೆ ಆ ಶಕ್ತಿ ಕೊಟ್ಟು ಮಾಡ್ತಾ ಇದ್ದಾಳೆ. ಹೊರಗೆ ಕಾಣಿಸ್ತಾ ಇರೋ ಶಕ್ತಿನ ತಾಯಿ ನಮ್ಗೆ ಒಳಗಡೆ ತುಂಬ್ತಾ ಇದ್ದಾಳೆ. ಗೋವಿಂದ ರೂಪಿಣಿ ಅಂತ ಕರಿತೀವಿ. ಶ್ರೀಮಾತೆಗೆ ನಿನ್ನೆ ಹೇಳ್ದೆ ಪುರುಷ ರೂಪನೇ ಗೋವಿಂದ. ಗೋಪಿಕೆಯರು ಸ್ವಾಮಿ ಪ್ರತಿಬಿಂಬವನ್ನ ವೀಕ್ಷಿಸಿ ಸದಾಕಾಲ ಮೋಹಿತ ಆಗೋ ತರ ಈ ತಾಯಿಯನ್ನ ನೋಡಿ ಸದಾಕಾಲ ನಾವು ಮೋಹಿತರಾಗ್ತಾ ಇರ್ತೀವಿ. ತಾಯಿ ಕಾಳಿ ಸ್ವರೂಪಿಣಿಯಾಗಿ ಅವತಾರ ಆದಾಗ ರಾಕ್ಷಸರನ್ನ ಸಂಹಾರ ಮಾಡ್ಬೇಕು.
ಉಗ್ರ ರೂಪಿಣಿಯಾದಂತ ಕಾಳಿದೇವಿ ಅವತರಿಸ್ತಾಳೆ. ಪ್ರಳಯ ಕಾಲದಲ್ಲಿ ಸಕಲ ಜೀವರಾಶಿಗಳ ಸಂಹಾರವನ್ನ ಕೈಗೆತ್ಕೊಂಡು ಸಂಹಾರಣ ಮಾಡ್ತಾಳೆ. ರುದ್ರ ರೂಪ ಅಂತ ಯಾಕೆ ಕರೆದ್ರು ಅಂದ್ರೆ, ದುಃಖಗಳನ್ನು ಹೋಗಲಾಡಿಸೋ ಕೆಲಸ ಯಾರ್ದು ಅಂದ್ರೆ ರುದ್ರದೇವನದ್ದು. ರುದ್ರನಲ್ಲಿ ತುಂಬಿರುವ ಶಕ್ತಿ ಬೇರೆ ಯಾರ್ದು ಅಲ್ಲ, ಶ್ರೀಮಾತೆಯ ರುದ್ರರೂಪಿಣಿಯದು ಅಂತ ಹೇಳ್ತಾರೆ. ತಮೋಗುಣ ಪ್ರಧಾನವಾಗಿರ್ತಕ್ಕಂಥ ರುದ್ರ ಜಗತ್ತನ್ನ ಸಂಹಾರ ಮಾಡ್ತಾನೆ. ಅವನ ಶಕ್ತಿ ಅಥವಾ ಆಕೆಯ ಶಕ್ತಿ ರುದ್ರಾಣಿ, ರುದ್ರನ ಹೆಂಡತಿ ರುದ್ರಾಣಿದು ಕೂಡ ಆಗಿರುತ್ತೆ. ಭವಾನಿ, ರುದ್ರಾಣಿ, ಶರ್ವಾಣಿ, ಸರ್ವಮಂಗಲ ಅಂತ ಶಿವನಿಂದ ಪಡೆದಂತ ಹೆಸರುಗಳಿದೆಲ್ಲ. ಯಾಕೆ ಅಂದ್ರೆ ಶಿವನ ಅರ್ಧಾಂಗಿ ಆಗಿರೋದ್ರಿಂದ. ಒಂದರ್ಥ, ಪ್ರಳಯ ಕಾಲದಲ್ಲಿ ಸೂರ್ಯ ಚಂದ್ರರು ಕೂಡ ಇರೋದಿಲ್ಲ ಅನ್ನೋದು ನೆನ್ಪಿಟ್ಕೊಡಿ. ಸೂರ್ಯ ಚಂದ್ರ ಇದಾರಲ್ವಾ, ಪ್ರಳಯ ಆದಾಗ ಭೂಮಿ ಮುಗಿದಾಗ ಸೂರ್ಯ ಚಂದ್ರರ ಸಹಿತವಾಗಿ ಯಾವುದೇ ನಭೋಮಂಡಲ ಭೂಮಿಯ ಮೇಲೆ ಗೋಚಾರ ಆಗೋದಿಲ್ಲ. ತಿರೋಧಾನಕರಿ ಅಂದ್ರೆ ಸಂಪೂರ್ಣವಾಗಿ ನಾಶ ಮಾಡೋದು, ಏನು ಉಳ್ಸಲ್ಲ. ಆದ್ರೆ ಆ ರೀತಿ ಮಾಡಲ್ಲ. ಕೆಲವೊಂದ್ಸಲ ಭೂಕಂಪ ಆಗುತ್ತೆ, ಏನೇನೋ ಆಗುತ್ತೆ, ವಾಹನಗಳದು ಅಪಘಾತ ಆಗುತ್ತೆ, ಆದ್ರೂ ನಾವೆಲ್ಲ ಇನ್ನೂ ಏನೋ ಇದ್ದೀವಿ, ಕಾಯಿಲೆ ಬಂದ್ರು ಅಂದ್ರೆ ತಾಯಿ ಅನುಗ್ರಹ ತೋರಿಸ್ತಾಳೆ, ನಿರಂತರವಾಗಿ ಕಾರ್ಯ ನಡೀಲಿ, ಇನ್ನೂ ಕೂಡ ಆಯುಷ್ಯ ಇದೆ ಭೂಮಿಗೆ ಅನ್ನೋ ಕಾರಣಕ್ಕೋಸ್ಕರ. ರುತ್ ಅಂದ್ರೆ ಕಣ್ಣೀರನ್ನು ಒರೆಸೋದು, ದ್ರ ಅಂದ್ರೆ ಭಕ್ತರ ಕಣ್ಣೀರನ್ನ ಒರೆಸ್ತಕ್ಕಂಥದ್ದು. ರುದ್ರಾಣಿ, ಆಣಿ ಅಂದ್ರೆ ಜನರಲ್ಲಿ ಪರಸ್ಪರ ಸ್ನೇಹ ಭಾವನೆಯನ್ನ ಉಂಟು ಮಾಡಿ ಪ್ರೀತಿ ವಾತ್ಸಲ್ಯಗಳನ್ನ ಬರೋ ತರ ಮಾಡ್ತಕ್ಕಂಥ ಶಕ್ತಿ ಉಳ್ಳವಳು ಅಂತ ಅರ್ಥ ಆಗತ್ತೆ. ಹಾಗಾಗಿ ಆಕೆಯನ್ನ ಕರಿತೀವಿ ಆ ರೀತಿಯಾಗಿ. ಅನುಗ್ರಹಪ್ರದಳಾಗಿದ್ದಾಳೆ. ಪಂಚಕೃತ್ಯ ಸೃಷ್ಟಿ, ಸ್ಥಿತಿ, ಲಯ, ತಿರೋಧಾನ, ಅನುಗ್ರಹ ಅಂತಕ್ಕಂಥ ಕರ್ತವ್ಯ ಕಾರಣೀಭೂತಳಾಗಿದ್ದಾಳೆ. ಹಾಗಾಗಿ ಆಕೆಯನ್ನ ಪಂಚಕೃತ್ಯ ಪರಾಯಣ ಅಂತ ಕರಿತೀವಿ. ಭಾನುಮಂಡಲ ಮಧ್ಯಸ್ಥ ಅಂತ ಯಾಕೆ ಕರಿತೀವಿ ಅಂದ್ರೆ ನೋಡಿ, ಹೃದಯ ಸ್ಥಾನದಲ್ಲಿ 12 ಕಮಲಗಳನ್ನ ಒಳಗೊಂಡಿದೆ. ನಾನು ಚಕ್ರ ಕ್ಲಾಸ್ ಮಾಡ್ಬೇಕಾದ್ರೆ ಹೇಳಿದೀನಿ, ನೆನ್ಪು ಮಾಡ್ಕೊಳ್ಳಿ. ಅನಾಹತ ಚಕ್ರದಲ್ಲಿ 12 ದಳ ಇದೆ. ಅದ್ರಲ್ಲಿ ಭಾನುಮಂಡಲ, ಭಾನು ಅಂತ ಮಂಡಲ ಅರ್ಥ ಮಾಡ್ಕೊಳ್ಳಿ. ಭಾನು ಅಂದ್ರೆ ಯಾರನ್ನ ಕರಿತೀವಿ? ಸೂರ್ಯನನ್ನ ಕರಿತೀವಿ. ಆ ಸೂರ್ಯನ ತೇಜಸ್ ಇರೋದ್ರಿಂದ ಅದನ್ನ ಭಾನುಮಂಡಲ ಅಂತ ಕರಿತೀವಿ. ಆ ಭಾನುಮಂಡಲ ಮಧ್ಯದಲ್ಲಿ ಶ್ರೀಮಾತೆ ದರ್ಶನ ಕೊಡ್ತಾಳೆ. ಯಾರಿಗೆ? ಯೋಗಿಗಳಿಗೆ. ಯಾರು ಕೂತ್ಕೊಂಡು ತಪಸ್ಸನ್ನ ಆಚರಿಸ್ತಾರೆ ಅವ್ರಿಗೆ ತಾಯಿ ಅದ್ರಲ್ಲಿ ದರ್ಶನ ಕೊಡ್ತಾಳೆ. ಒಂದು ಯೋಚನೆ ಮಾಡಿ, ಸೂರ್ಯನ ತರ ತಾಯಿ ಇದ್ದಾಳೆ ಅಂತ ಆದ್ರೆ ಸೂರ್ಯನನ್ನ ಬರಿಗಣ್ಣ ನೋಡಕ್ ನಾವು? ಅದೇ ತರ ತಾಯಿ ದರ್ಶನ ಕೊಟ್ರು ಕೂಡ ನಮಗೆ ಬರಿಗಣ್ಣಿನಿಂದ ನಾವು ತಾಯಿಯನ್ನ ದೃಷ್ಟಿಹೀನ ಏನಾದ್ರೂ ದೃಷ್ಟಿ ಇಟ್ಟು ನೋಡ್ಬಿಟ್ರೆ ದೃಷ್ಟಿಹೀನರಾಗ್ತಕ್ಕಂಥ ಸಂಭವ ಇರುತ್ತೆ. ಹಂಗಾಗಿ ತಾಯಿ ಯಾವ ರೂಪದಲ್ಲಿ ಕೊಡ್ತಾಳೆ ಅಂದ್ರೆ, ನಮಗೆ ಆ ಸೂರ್ಯನ ಶಕ್ತಿ ಇದ್ರು ಕೂಡ ಸಣ್ಣನೆಯ ಜ್ಯೋತಿ ರೂಪದಲ್ಲಿ ದರ್ಶನ ಕೊಡ್ತಾಳಂತೆ. ಒಂದು ದೀಪ ಹಚ್ಚಿದಾಗ ದೀಪ ಯಾವ ರೀತಿ ಉರಿತಾ ಇರುತ್ತೋ ದೀಪ ಜ್ಯೋತಿ, ಆ ತರ ತಾಯಿ ನಮ್ಮ ಅಂತರಾತ್ಮದಲ್ಲಿ ಜ್ಯೋತಿ ರೂಪದಲ್ಲಿ ನಮ್ಗೆಲ್ಲ ದರ್ಶನವನ್ನ ಕೊಡ್ತಾಳೆ. ಭೈರವಿ ಅಂತ ಕರಿತೀವಿ. ಭೈರವಿ ಈಶ್ವರನ ಪತ್ನಿಯಾದಂತ ಭೈರವಿ ಯೋಗಿನಿ ಗಣಗಳಲ್ಲಿದ್ದಾಳೆ. ಭಗಮಾಲಿನಿ ಅಂತ ಕರಿತೀವಿ. ಭಗ ಮಾಲಿನಿ. ನಿತ್ಯ ಷೋಡಶ ತಿಥಿಗಳಲ್ಲಿ, ನಿತ್ಯ ಷೋಡಶ ದೇವತೆಗಳು ಹೇಳಿದ್ದೆ, ಆ ತಿಥಿಗಳಲ್ಲಿ ಶುಕ್ಲ ಪಕ್ಷ ಬಿದಿಗೆ ತಿಥಿ ದೇವತೆ ಹೆಸರು ಭಗಮಾಲಿನಿ. ಶುಕ್ಲ ಪಕ್ಷ ಅಮಾವಾಸ್ಯೆಯಿಂದ ಹುಣ್ಣಿಮೆ ಬರುತ್ತಲ್ಲ, ಹುಣ್ಣಿಮೆ ಇನ್ನೇನ್ ಬರುತ್ತೆ ಎನ್ನುವಾಗ ಆ ಹುಣ್ಣಿಮೆ ಬರ್ಬೇಕಾದ್ರೆ ಬಿದಿಗೆ ಬರುತ್ತೆ. ಆ ಬಿದಿಗೆ ತಿಥಿ ದಿನ ಆ ದಿನದ ದೇವತೆನೆ ಭಗಮಾಲಿನಿ. ಅವಳನ್ನ ಯಾಕೆ ಭಗಮಾಲಿನಿ ಅಂತ ಕರೆದ್ವಿ ಅಂದ್ರೆ, ಸೂರ್ಯ 12 ಮಂದಿ ದ್ವಾದಶಾದಿತ್ಯರು ಈ ಯೋಗಾಸನ ಮಾಡ್ಬೇಕಾದ್ರೆ, ಸೂರ್ಯ ನಮಸ್ಕಾರ ಮಾಡ್ಬೇಕಾದ್ರೆ ಹೆಸರುಗಳು ಬರುತ್ತೆ. ಮಿತ್ರ, ರವಿ, ಸೂರ್ಯ, ಭಾನು, ಖಗ, ಪೂಷ, ಹಿರಣ್ಯಗರ್ಭ, ಮರೀಚಿ, ಆದಿತ್ಯ, ಸವಿತ, ಅರ್ಕ, ಭಾಸ್ಕರ ಅಂತಕ್ಕಂಥ 12 ಮಂದಿ ದ್ವಾದಶಾದಿತ್ಯರಿದ್ದಾರಲ್ಲ, ಈ 12 ಮಂದಿನ ಪೂಣಿಸ್ಕೊಂಡ್ಬಿಟ್ಟು ತಾಯಿ ಒಂದು ಹಾರ ಮಾಡ್ಕೊಂಡು ದಂಡೆ ಮಾಲೆ ಮಾಡ್ಕೊಂಡು ಧರಿಸಿರೋದ್ರಿಂದ ಈಕೆಯನ್ನ ಭಗಮಾಲಿನಿ ಅಂತ ಕರಿತೀವಿ. ದ್ವಾದಶಾದಿತ್ಯರನ್ನ ತಾಯಿ ಹಾಕೊಂಡ್ಬಿಟ್ಟಿದ್ದಾಳೆ ಕುತ್ತಿಗೆಗೆ ಹಾರ ಮಾಡಿ. ಭಾನುಮಂಡಲ ಮಧ್ಯದಲ್ಲಿ ಗೋಚಾರ ಆದಾಗ ಅದಕ್ಕೆ ಆಕೆನ ಬರಿಗಣ್ಣಿನಿಂದ ನೋಡಕ್ ಸಾಧ್ಯ ಆಗಲ್ಲ. ಒಂದು ಉದ್ರಕ್ತವಾದ ದೇವಿ ಮಂತ್ರದಲ್ಲಿ ಅನೇಕ ಆವರಣ ದೇವತೆಗಳು ಭಗ ಅಂತಕ್ಕಂಥ, ಅಂದ್ರೆ ತಾಯಿದು ಸಾಕಷ್ಟು ಶ್ಲೋಕ ಇದೆ, ವಿಶೇಷವಾದ ಶ್ಲೋಕಗಳೆಲ್ಲ ಇದೆ. ಅದ್ರಲ್ಲಿ ಭಗ ಅಂತಕ್ಕಂಥ ನೇಮಿಂದನೇ ಸ್ಟಾರ್ಟ್ ಆಗತ್ತೆ. ಆ ಭಗ ಅಂತಕ್ಕಂಥದ್ದು ಏನು ಅಂದ್ರೆ ಅತ್ಯಂತ ತೇಜಸ್ಸುಳ್ಳವಳು ಅಂತ ಅರ್ಥ. ಪದ್ಮಾಸನ ಭಗವತಿ, ಪದ್ಮನಾಭ ಸಹೋದರಿ ಅಂದ್ರೆ
ಮಹಾಲಕ್ಷ್ಮಿಯೇ ಕೂತಿದ್ದಾಳೆ. ಮಹಾಲಕ್ಷ್ಮಿ ಫೋಟೋ ಅಥವಾ ಯಾವ್ದನ ದೇವಿ ಫೋಟೋ ನೋಡಿದ್ರೆ ಪದ್ಮಾಸನದಲ್ಲಿ ಕೂತಿದ್ದಾಳೆ ತಾಯಿ. ನೋಡಿ, ಕಾಣಿಸ್ತಾ ಇದ್ದಾಳೆ ತಾಯಿ ಪದ್ಮಾಸನ ಹಾಕೊಂಡು ಕೂತಿರೋದು ಈಗ ನಮ್ಮ ಮುಂದೆ ಕಾಣಿಸ್ತಾ ಇದ್ದಾಳೆ. ಷಟ್ಚಕ್ರಗಳನ್ನ ಪದ್ಮ ಅಂತ ಕರಿತೀವಿ. ಅಂದ್ರೆ ಗೊತ್ತಲ್ಲ, ಚಕ್ರಗಳ ಬಗ್ಗೆ ಹೇಳ್ಬೇಕಾದ್ರೆ ಸಹಸ್ರಾರ ಚಕ್ರದಲ್ಲಿ ಸಹಸ್ರದಳ ಪದ್ಮದಲ್ಲಿ ತಾಯಿ ಕೂತ್ಕೊಂಡಿದ್ದಾಳೆ ಅಂತ ಕೂತ್ಕೊಂಡಿದ್ದಾಳೆ. ಇನ್ನೊಂದು, ಭಗವತಿ ಅಂತ ಅವಳು ಕರಿಬೇಕು ಅಂದ್ರೆ ಕೆಲವೊಂದಷ್ಟು ವಿಚಾರ ಇರಬೇಕು. ಸಂಪೂರ್ಣ ಐಶ್ವರ್ಯ, ಧರ್ಮ, ಯಶಸ್ಸು, ಕೀರ್ತಿ. ನೋಡಿ, ಯಶಸ್ಸು ಬೇರೆ ಕೀರ್ತಿ ಬೇರೆ, ಎರಡೂ ಒಂದೇ ಅಂತ ಅನ್ಕೊಂತೀರಾ? ಇದ್ರಲ್ಲಿ ಕೀರ್ತಿ ಎರಡ್ ತರ ಆಗುತ್ತೆ. ಮತ್ತೆ ಸತ್ಕೀರ್ತಿ, ದುಷ್ಕೀರ್ತಿ ಅಂತ. ನಿಮ್ ಸತ್ಕೀರ್ತಿ ಪ್ರಾಪ್ತಿ ಆಗುತ್ತೋ ದುಷ್ಕೀರ್ತಿ ಪ್ರಾಪ್ತಿ ಆಗುತ್ತೋ ಅದು ಕೂಡ ವೆರಿ ಇಂಪಾರ್ಟೆಂಟ್. ಯಶಸ್ ಹಂಗಲ್ಲ, ಚಿರಂತನವಾದದ್ದು, ಸ್ಥಿರವಾದದ್ದು. ಒಂದ್ ಸಲ ನೀವ್ ಸಕ್ಸಸ್ ಆದ್ರಿ ಅಂದ್ರೆ ಆ ಸಕ್ಸಸ್. ಅದೇ ಕೀರ್ತಿ ಚೇಂಜ್ ಆಗ್ಬೋದು. ಇವತ್ತು ಹೊಗಳಿದೀನಿ ನಾನ್ ನಿಮ್ಮನ್ನ, ನನ್ನನ್ನು ಇವತ್ತು ಹೊಗಳ್ತಾ ಇದ್ದೀರಾ, ನಾಳೆ ನಿಮ್ ನನ್ ತೆಗಳ್ಬೋದು. ಕೀರ್ತಿ ಅನ್ನೋದು ಶಾಶ್ವತ ಅಲ್ಲ. ಲಕ್ಷ್ಮಿ, ಜ್ಞಾನ, ಯುಕ್ತಾಯುಕ್ತ ವಿವೇಚನೆ, ಬ್ರಹ್ಮಜ್ಞಾನ, ಇಷ್ಟೂ ಲಕ್ಷಣ ಇರೋ ದೇವಿಯನ್ನ ನಾವು ಭಗವತಿ ಅಂತ ಕರಿತೀವಿ. ಇಷ್ಟೂ ಲಕ್ಷಣಗಳನ್ನ ಇಟ್ಕೊಂಡು ತಾಯಿ ಜನ್ಮ ತಾಳಿದ್ಲು. ತಾಯಿ ಜನ್ಮ ತಾಳು. ಅವಳು ಪದ್ಮನಾಭ ಸಹೋದರಿ ಅಂದ್ರೆ ಈ ವಿಷ್ಣುವೊಂದಿಗೆ ತಾಯಿ ಯೋಗಮಾಯಿಯಾಗಿ ಸಹೋದರಿಯಾಗಿ ಜನಿಸ್ತಾಳೆ ಅಲ್ವಾ? ವಿಷ್ಣು ಸಹೋದರಿ, ಅಮ್ಮನವ್ರನ್ನ ವಿಷ್ಣುವಿನ ಸಹೋದರಿ ಅಂತ ಕರಿತೀವಿ. ಆ ಯೋಗ ಮಾಯೆ ಬರಕ್ಕೆ ತಾಯಿನೇ ಕಾರಣ ಅಂತ ಹೇಳಿದ್ದೆ ವಿಷ್ಣುಗೆ. ಆ ವಿಷ್ಣು ಮಾಯಾ ಆವರ್ಸಗೆ, ಆ ವಿಷ್ಣು ಮಾಯೆ, ಮಹಾಮಾಯೆ, ಯೋಗ ಮಾಯೆ ಅಂತ ಕರಿತೀವಿ. ಏನಾದ್ರು ನೀನ್ ವಿಷ್ಣು ಮಾಯೆ ಆವರ್ಸ್ಬಿಡ್ತಾ, ವಿಷ್ಣು ಮಾಯೆ ಆವರ್ಸ್ಬಿಡ್ತಾ ಅಂತ ಯಾರಾದ್ರೂ ಹೇಳ್ತಾ ಇದ್ದಾರೆ ಅಂದ್ರೆ ತಾಯಿಯಿಂದ ಪ್ರಭಾವಿತನಾಗಿ ವಿಷ್ಣು ಎಲ್ಲಾ ತಿಳಿದಿದ್ರು ಮಾಯಾ ರೂಪನಾಗಿ ಇದ್ದಿದ್ದು. ಅದ್ ವಿಷ್ಣು ಮಾಯೆ. ಮಹಾಮಾಯೆ ಅಂದ್ರೆ ದೇವಿನೇ ನೇರವಾಗಿ ನಮ್ಗೆ ಮಾಯೆಯನ್ನ ಸೃಷ್ಟಿ ಮಾಡೋದು. ಯೋಗ ಮಾಯೆ ಅಂದ್ರೆ ನಾವು ಸಾಧನೆ ಮಾಡ್ತಾ ಮಾಡ್ತಾ ಮಾಯೆ ಆವರಿಸೋದು. ಈ ರೀತಿಯಾದಂತ ಮಾಯೆಗಳಿದೆ. ಹಾಗಾಗಿ ಆ ಜಗನ್ನಾಥನ ಕ್ಷೇತ್ರದಲ್ಲಿ ಬಲರಾಮ ಕೃಷ್ಣರ ಮಧ್ಯೆ ಸುಭದ್ರೆಯಾಗಿ ಪೂಜೆ ಪಡಿತಾಳೆ. ಹಾಗೂ ಆ ಪದ್ಮನಾಭ ಸಹೋದರಿಯಾಗಿ ಆಕೆ ಪೂಜೆ ಪಡೆಯೋದ್ರಿಂದ ಆಕೆಯನ್ನ ಈ ಹೆಸರಿಂದ ನಾವು ಕರಿತೀವಿ. ತಾಯಿ ಮನೋಜ್ಞವಾಗಿ ವರ್ಣಿಸ್ತಾರೆ. ಆದಿತ್ಯೋವ ಏಷ ಏತನ್ ಮಂಡಲಂ ತಪತಿ ಏಷ ಏತಸ್ಮಿನ್ ಮಂಡಲೇರ್ಚಿದೀರ್ಪತೆ ತಾನಿ ಸಾಮಾನಿ ಸ ಯಜುಷಾ ಮಂಡಲಂ ಯ ಏಷೋಂತರಾದಿತ್ಯೇ ಹಿರಣ್ಮಯ ಪುರುಷ ಅಂತ ಒಂದು ಶ್ಲೋಕ. ಆಗ್ಲೇ ಹೇಳಿದ್ನಲ್ಲ, 12 ಜನ ಅವರೆಲ್ಲ ಬಂದ್ಬಿಡ್ತಾರೆ. ಸೂರ್ಯ ಮಂಡಲವನ್ನ ಬೆಳಗ್ತಾ ಇದ್ದಾನೆ, ಅವನು ಭಗವಂತ. ಶಾಖದಿಂದ ಒಂದು ದೀಪದ ತರ ಉರಿತಾ ಇದ್ದಾನೆ, ನಮ್ಗೆಲ್ರೂ ಕೂಡ ಪ್ರತಿನಿತ್ಯ ಕಾಪಾಡ್ತಾ ಇದ್ದಾನೆ. ಋಗ್ವೇದದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಆದಿತ್ಯ ಮಂಡಲದಲ್ಲಿ ಸಮಸ್ತ ದೇವತೆಗಳ ವಾಸ ಇದೆ. ಆದ್ರೆ ಈ ಮಂಡಲ ಮಧ್ಯದಲ್ಲಿ ಒಬ್ಬ ಪುರುಷ ಇದ್ದಾನೆ, ಚಿನ್ನದ ಶರೀರ ಅವನಿಗಿದೆ, ಅವನ ತಾವರೆ ಎಸಳಿನಂತೆ ಸುಂದರವಾದ ಕಣ್ಣುಳ್ಳವನು, ಅವನಿಗೆ ಸುಂದರವಾದ ಮೀಸೆ ಇದೆ, ಕುರುಸ್ಲು ಗಡ್ಡ ಇದೆ. ಅವನೇ ಯಜುರ್ವೇದ. ವೇದಗಳು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ನೋಡಿ ಯಜುರ್ವೇದಕ್ಕೆ ಏನೇನ್ ಲಕ್ಷಣ ಇದೆ ಅಂತ. ಯಜುರ್ವೇದ ಅನ್ನೋದು ಬುಕ್ ಅಂತ ಅನ್ಕೊಂಡಿದ್ದೀರಾ? ನೋ, ಇಟ್ ಇಸ್ ನಾಟ್ ಬುಕ್. ಆಕ್ಚುಲಿ ಅದಕ್ಕೆ ಒಂದು ಜೀವ ಇದೆ. ಆ ಜೀವದೊಳಗಡೆ, ಆ ಆಕಾರದೊಳಗಡೆ ಈ ಶ್ಲೋಕಗಳು ತುಂಬಿಕೊಂಡು ಅಲ್ಲಿ ಉದ್ಭವ ಆಗಿರ್ತಕ್ಕಂಥದ್ದು. ಯಜುರ್ವೇದದಲ್ಲಿ ಹೇಳಿದ ಎಲ್ಲ ದೇವತೆಗಳಿಗೂ ಒಂದೊಂದು ಸ್ಥಾನ ಇದೆ ಅಲ್ಲಿ. ಆಯ್ತಾ? ಈ ಆದಿತ್ಯ ಮಂಡಲ ಅಂದ್ರೆ ಸೋಲಾರ್ ಪ್ಲಾನೆಟ್, ಆ ಗ್ರಹ ಮಂಡಲ ನೆನಪಿಸ್ಕೊಳ್ಳಿ. ಆಕಾಶದಲ್ಲಿ ಇರ್ತಕ್ಕಂಥ ಗ್ರಹ ಮಂಡಲ ಕೇಂದ್ರದಲ್ಲಿ ತಾವರೆಯ ಮೇಲೆ ಜ್ಞಾನ ಮುದ್ರೆಯಲ್ಲಿ ತಾಯಿ ಕೂತ್ಕೊಂಡಿದ್ದಾಳೆ. ಆಕೆ ಸುತ್ತ ವಿಷ್ಣು, ಶಿವ, ಬ್ರಹ್ಮ, ಸ್ಕಂದ, ಪ್ರಜಾಪತಿ, ಮಹೇಂದ್ರ, ಕುಬೇರ, ಇನ್ನು ಎಲ್ಲ ದೇವತೆಗಳು ಕೂತ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದು ಚಿನ್ನದ ವರ್ಣದಿಂದ ಕೂಡಿದೆ. ಯಾವ ವರ್ಣ? ಚಿನ್ನದ. ಅದಕ್ಕೆ ಭಾನುಮಂಡಲ ಮಧ್ಯಸ್ಥ ಅಂತ ಯಾಕಮ್ಮ ಕರೆಯೋದು ಅಂದ್ರೆ ಅಲ್ಲಿ ಕೂತ್ಕೊಂಡಿದ್ದೆಲ್ಲ ತಾಯಿ ಅಂತ ಅರ್ಥ. ಯಶಸಾ ತೇಜಸ ರೂಪೈಹಿ ನಾರಾಯಣ ಸಮಾಗುಣೈಹಿ ಶಕ್ತಿರ್ ನಾರಾಯಣೇಸ್ಯಂ ತೇನ ನಾರಾಯಣಿ ಸ್ಮೃತ ಅಂದ್ರೆ ಬ್ರಹ್ಮವೈವರ್ತ ಪುರಾಣದಲ್ಲಿ ಹೇಳ್ತಾರೆ. ತೇಜಸ್ಸು, ರೂಪ ಮುಂತಾಗಿ ನಾರಾಯಣನ ಸಮಸ್ತ ಗುಣಗಳಿಂದ ಇರೋದ್ರಿಂದ, ನೀನು ನಾರಾಯಣ ಶಕ್ತಿ ಇರೋದ್ರಿಂದ ನೀನು ನಾರಾಯಣಿ ಅಂತಾನೂ ಕೂಡ ಕರಿತೀವಿ, ದುರ್ಗೆ ಅಂತ ಕರಿತೀವಿ, ಜೊತೆಗೆ ಪದ್ಮನಾಭ ಸಹೋದರಿ ಅಂತ ಕರಿತೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಉನ್ಮೇಷ ನಿಮಿಷೋತ್ಪನ್ನ. ಉನ್ಮೇಷ ಅಂದ್ರೆ ಏನ್ ಗೊತ್ತಾ? ಕಣ್ಣು ಓಪನ್ ಆಗೋದು, ಕಣ್ ತೆರ್ಕೊಳ್ಳೋದು. ನಿಮಿಷ ಅಂದ್ರೆ ಕಣ್ಣು ಮುಚ್ಕೊಳ್ಳೋದು. ಉನ್ಮೇಷ ನಿಮಿಷೋತ್ಪನ್ನ, ಕಣ್ಣು ಮುಚ್ಕೊಳ್ಳೋದು, ಕಣ್ಣು ಬಿಡೋದು.
ಯಾಕಿಲ್ಲಿ ಈ ವಿಚಾರವನ್ನ ಹೇಳ್ತಾ ಇದ್ದಾರೆ ಅಂದ್ರೆ, ದೇವತೆಗಳು ಕಣ್ರೆಪ್ಪೆ ತೆರೆಯೋದಾಗ್ಲಿ ಮುಚ್ಚೋದಾಗ್ಲಿ ಮಾಡಲ್ಲ. ನಾವು ಕಣ್ಣನ್ನ ಬ್ಲಿಂಕ್ ಮಾಡ್ತಾ ಇರ್ತೀವ, ಕಣ್ಣನ್ನ ಮುಚ್ಚಿ ಮುಚ್ಚಿ ನಿಮಿಷಕ್ಕೆ ಇಷ್ಟು ಸಲ ಕಣ್ಣು ರೆಪ್ಪೆ ಮುಚ್ಚಿ ಬಿಡಬೇಕು ಅನ್ನೋದು ಮೆಡಿಕಲ್ ಟರ್ಮಿನಾಲಜಿ, ಅಥವಾ ಮಾನವನ ದೇಹದ ಪ್ರಕಾರ ಆತರ ಮಾಡ್ಬೇಕಾದ್ರೆ ದೇವತೆಗಳು ಯಾವುದೇ ಕಾರಣಕ್ಕೂ ಕೂಡ ಕಣ್ಣನ್ನ ಬಿಡಲ್ಲ. ಸರ್, ಫಿಲಮ್ ಅಲ್ಲಿ ಕಣ್ಣು ಮುಚ್ಕೊಂಡು ಮಲಗಿರೋ ತೋರ್ಸುದು ಸರ್, ಅದು ಫಿಲಮ್ ಅಷ್ಟೇ, ಅದನ್ನ ಬಿಲೀವ್ ಮಾಡಬೇಡಿ. ದೇವತೆಗಳು ಯೋಗ ನಿದ್ರೆಯಲ್ಲಿದ್ರು ಕೂಡ ಕಣ್ಣನ್ನ ಮುಚ್ಚಿದ್ರು ಕೂಡ ಅವರ ಜಾಗೃತ ಸ್ಥಿತಿಯಲ್ಲಿ ಕಣ್ಣು ಸದಾ ಕಾಲ ತೆರೆದಿರುತ್ತೆ. ಬಹಳ ಕಡಿಮೆ ಟೈಮಲ್ಲಿ ಅವ್ರ ಕಣ್ಣನ್ನ ಮುಚ್ಚಿರ್ತಾರೆ, ಅದು ಕಾರಣೀಭೂತರಾಗಿ. ಅವ್ರು ಯಾವಾಗ ಕಣ್ಣನ್ನ ಮುಚ್ಚಲ್ಲ ತೆರೆಯಲು ಅವ್ರಿಗೊಂದು ಹೆಸರಿದೆ, ಅದೇ ಅನಿಮೇಶರು. ಯಾರ ಕಣ್ಣನ್ನ ಮುಚ್ಚದೆ ಸದಾ ಕಾಲ ಬಿಟ್ಕೊಂಡಿರ್ತಾರೋ, ರೆಪ್ಪೆಯನ್ನು ಕೂಡ ಬಡಿಯಲ್ವೋ, ಅವ್ರನ್ನ ನಾವು ಅನಿಮೇಶರು ಅಂತ ಕರಿತೀವಿ. ಒಂದು ವೇಳೆ ಏನಾದ್ರೂ ದೇವಿ ಕಣ್ರೆಪ್ಪೆ ಮುಚ್ಚಿ ತೆರೆಯೋದ್ರೊಳಗಡೆ ಪ್ರಪಂಚವನ್ನ ನಾಶ ಮಾಡಬಹುದು. ಅವಳ ಇಚ್ಛಾ ಮಂತ್ರದಿಂದ ಜಗತ್ತಿನ ಆಗು ಹೋಗು ಆಗ್ತಾ ಇದೆ. ವಿರಾಟ ಸ್ವರೂಪವಾದ ದೇವಿ ಮಹಿಮೆನ ಪುರುಷ ಸೂಕ್ತ ಹೇಳುತ್ತೆ. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಸ ಭೂವಿಂ ವಿಶ್ವತೋ ವೃತ್ವ ಅತ್ಯತಿಷ್ಠ ದಶಾಂಗುಲಂ. ಕೇಳಿದ್ದೀರಾ? ದೇವಿ ಸಾವಿರಾರು ತಲೆ ಇರ್ತಕ್ಕಂಥವಳು, ಸಾವಿರಾರು ಕಣ್ಣುಗಳು ಉಳ್ಳವಳು, ಕಾಲುಗಳಿದೆ ಆಕೆಗೆ, ಇಡೀ ವಿಶ್ವದ ಸಮಸ್ತ ಸ್ಥಿತಿಗತಿಯನ್ನ ನೋಡ್ತಾ ಇದ್ದಾಳೆ, ಇಡೀ ವಿಶ್ವಕ್ಕಿಂತ 10 ಅಂಗುಲ ದೊಡ್ಡವಳಾಗಿದ್ದಾಳೆ. ಪುರುಷ ಅಂದ್ರೆ ಜೀವಾತ್ಮ, ಅವನಿಗೆ ಲಿಂಗ ಇಲ್ಲ, ಭೇದ ಇಲ್ಲ. ಹಾಗಾಗಿ 1 ನಿಮಿಷದಲ್ಲಿ ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರೊಳಗಡೆ ತಾಯಿ ಈ ಲೋಕವನ್ನ ನಾಶ ಮಾಡ್ಬಿಡ್ಬೋದು ಅನ್ನೋ ಅರ್ಥ ಅದು. ಕಣ್ಣು ತೆರೆದಾಗ ಜಗತ್ತನ್ನ ಸೃಷ್ಟಿಸ್ಬೋದು, ಮುಚ್ಕೊಂಡ್ರೆ ಪ್ರಳಯ ಆಗತ್ತೆ ಅಂತ ಹೇಳ್ದೆ. ಅದೊಂದು ಕಾಲ ಪರಿಮಿತಿ, ಅದಕ್ಕೊಂದು ಟೈಮ್ ಸೆನ್ಸ್ ಅಂತ ಇದೆ. ಹಾಗಾಗಿ ಆ ತಾಯಿ ಕಣ್ರೆಪ್ಪೆ ಮುಚ್ಚಲ್ವಂತೆ. ಮುಚ್ಚಿಬಿಟ್ರೆ ಜಲಪ್ರಳಯ ಆಗ್ಬೋದು, ಭೂಕಂಪ ಆಗ್ಬೋದು, ಯುಗಾಂತ ಆಗ್ಬೋದು, ಕಲ್ಪಾಂತ ಆಗ್ಬೋದು, ಚಂಡಮಾರುತ, ಬಡಬಾಗ್ನಿ, ಪ್ರಳಯ, ಮರಣ, ಏನ್ ಬೇಕಾದ್ರೂ ಸಂಭವಿಸ್ಬೋದು. ಒಮ್ಮೆ ಏನಾಗತ್ತೆ ನೋಡಿ, ಒಂದ್ ವಿಚಾರ ಹೇಳ್ತೀನಿ ನಿಮಗೆ. ಕೈಲಾಸದಲ್ಲಿ ಪರಶಿವ ಉಲ್ಲಾಸದಿಂದ ಇರ್ತಾನೆ, ತುಂಬಾ ಸಂತೋಷವಾಗಿರ್ತಾನೆ. ಪಾರ್ವತಿ ದೇವಿ ಏನ್ ಮಾಡ್ತಾಳೆ, ಶಿವನನ್ನ ಹಾಸ್ಯ ಮಾಡ್ಬೇಕು, ತಮಾಷೆ ಮಾಡೋ ಉದ್ದೇಶದಿಂದ ಹಿಂದ್ಗಡೆ ನಿಂತು ಹುಡುಗಾಟಕ್ಕೆ ಅಂತ ಆತನ ಕಣ್ಣುಗಳನ್ನ ತನ್ನ ಕೈಯಿಂದ ಮುಚ್ಚಿಬಿಡ್ತಾಳೆ. ಯಾರಾದ್ರೂ ಮುಂದೆ ಕೂತಿರೋ ಹೋಗಿ ಕಣ್ಣು ಮುಚ್ಚಿಬಿಡ್ತೀವಲ್ಲ ಹಿಂದೆಯಿಂದ, ಯಾರು ಹೇಳು ಅಂತ, ತಾಯಿ ಹಾಗೆ ಮಾಡ್ಬಿಡ್ತಾಳೆ. ಪರಶಿವ ಗಾಬರಿಗೊಂಡು ಕೈಗಳನ್ನ ತೆಗೆ ದೇವಿ ಅಂತ ಕಿರ್ಚ್ಕೊಂತಾನೆ. ಕೋಪ ಆಗೋಯ್ತು. ಹೆಣ್ಣು ಅಂದ್ರೆ ಹೂವಿನ ತರ ತಾಯಿ. ಗಂಡ ಏನಾದ್ರು ಒಂದ್ ಮಾತಂದ್ರೆ ಸಹಿಸ್ಕೊಳಕ್ ಆಗಲ್ಲ ಆಕೆಗೆ, ಬಹಳ ನೋವಾಗುತ್ತೆ. ಗದ್ರಬಿಟ್ಟ ಶಿವ, ತಗಿ ದೇವಿ, ನೀನು ಕೈನ ಏನ್ ಈ ತರ ಮುಚ್ಕೊಂಡಿದ್ಯಾ ಅಂತ. ಪಾರ್ವತಿ ದೇವಿ ನೊಂದ್ಕೊಂಡ್ಲು. ತಾಯಿ ಕೋಪ ಬಂತು. ಇಷ್ಟು ಸರಸಿ ಎಲ್ಲದ ಶಿಲಾ ಸದೃಶನೇ ನನ್ನ ಶಿವ, ಹೆಂಡತಿ ಬಂದ್ ಕಣ್ಣು ಮುಚ್ಕೊಂಡ್ರು ಕೂಡ ಪ್ರೀತಿಯಿಂದ ಯಾರು ಅಂತ ಕೇಳುವಷ್ಟು ಮನೋಜ್ಞ ಇಲ್ತಕ್ಕಂಥವನೇ ನನ್ನ ಶಿವ ಅಂತ ದುಃಖ ಆಗೋಯ್ತು ತಾಯಿಗೆ. ಆಕೆ ಮನೋಭಾವವನ್ನ ಗ್ರಹಿಸ್ತಾನೆ. ಮನ್ಸಲ್ಲಿ ಏನ್ ಓಡ್ತಾ ಇದೆ ಅಂತ ಅರ್ಥ ಮಾಡ್ಕೊಂಡಂತ ಪರಶಿವ ಸಂತೈಸ್ತಾನೆ. ದೇವಿ, ಸರಸಕ್ಕಾದರೂ ಸರಿ, ತಮಾಷೆಗಾದ್ರೂ ಸರಿ, ವಿನೋದಕ್ಕಾದ್ರೂ ಸರಿ, ನನ್ನ ಕಣ್ಣನ್ನ ಮುಚ್ಚಬೇಡ ಪಾರ್ವತಿ. ಯಾಕೆ ಗೊತ್ತಾ? ಅಲ್ಲಿ ನೋಡು, ನೀನು ನನ್ನ ಕಣ್ಣು ಮುಚ್ಚಿದ ಕ್ಷಣದಲ್ಲಿ ಏನ್ ಜರುಗ್ತು ಅಂತ ಲೋಕದ ಕಡೆ ಕೈ ತೋರಿಸ್ತಾನೆ. ಪಾರ್ವತಿ ದೇವಿ ಕುತೂಹಲ ಆಶ್ಚರ್ಯದಿಂದ ಆ ಕಡೆ ನೋಡಿ ದಿಗ್ಭ್ರಾಂತಳಾಗ್ಬಿಡ್ತಾಳೆ. ಆಕೆ ಮುಚ್ಚಿದ ಅರೆ ಕ್ಷಣದಲ್ಲಿ ಸಕಲ ಲೋಕಗಳು ಮಹಾಪ್ರಳಯದಲ್ಲಿ ಸಿಕ್ಕಿ ಹಾಕೊಂಡು ಅರ್ಧ ಭಾಗ ನಾಶವಾಗಿ ಹೋಗಿತ್ತು. ಆಕೆಗೆ ತನ್ನ ತಪ್ಪು ಅರ್ಥ ಆಗತ್ತೆ. ಸರ್ವಲೋಕಕ್ಕೂ ಚಕ್ಷುವಾದಂತ ಈಶ್ವರನ ಕಣ್ಣನ್ನ ನಾನು ವಿನೋದಕ್ಕಾಗಿ ಮುಚ್ಚಿಬಿಟ್ನ. ಇಡೀ ಲೋಕಕ್ಕೆ ಕಣ್ಣಾಗಿರ್ತಕ್ಕಂಥವ್ರು ತ್ರಿಮೂರ್ತಿಗಳು, ಆದ್ರೆ ಪರಶಿವನ ಕಣ್ಣನ್ನ ಮುಚ್ಚಿ ಇಂಥ ಅಪವಾದ ಆಗೋಯ್ತಲ್ಲ ಅಂತ ತಾಯಿ ನೊಂದ್ಕೊಂತಾಳೆ. ಅಷ್ಟಕ್ಕೆ ಲೋಕಗಳು ಅಂಧಕಾರಮಯವಾಗಿ ಸೃಷ್ಟಿ ಸ್ಥಿತಿ ಒಮ್ಮೆಲೆ ನಿಂತು ಲಯ ಮಾತ್ರ ಆಗ್ತಾ ಇರುತ್ತೆ. ಬ್ರಹ್ಮ ವಿಷ್ಣು ಮಹೇಶ್ವರರು ಏಕಕಾಲದಲ್ಲಿ ಕೆಲಸ ಮಾಡ್ಬೇಕು, ಆದ್ರೆ ಈಗ ಈಶ್ವರನ ಕೆಲಸ ಮಾತ್ರ ಅತಿ ಹೆಚ್ಚಾಗಿ ಆಗ್ತಾ ಇರುತ್ತೆ, ಲಯ ಆಗ್ತಾ ಇದೆ. ಪಶ್ಚಾತ್ತಾಪದಿಂದ ಕ್ಷಮಾಪಣೆ ಕೇಳ್ಕೊಂತಾಳೆ ಪಾರ್ವತಿ. ಅರಿಯದೆ ಮಾಡಿದ ತಪ್ಪಿಗೆ ಕ್ಷಮೆ ಇದೆ, ಗೊತ್ತಿಲ್ಲದೆ ಮಾಡಿರೋ ತಪ್ಪು. ಸತಿಯನ ಸಮಾಧಾನ ಪಡಿಸಿ ಆ ಕ್ಷಣಕಾಲದ ಕಾಲವನ್ನ ಹಿಂದಕ್ಕೆ ತಿರುಗಿಸ್ತಾನೆ ಕಾಲಾತ್ಮನಾದ ಪರಶಿವ.
ಆಕೆ ಬಂದಿಲ್ಲ, ಕಣ್ಮುಚ್ಚಿಲ್ಲ, ಇಲ್ಲೇನು ಜರುಗಿಲ್ಲ ಅಂತ ಕಾಲವನ್ನೇ ಹಿಂದಕ್ಕೆ ತಿರುಗಿಸ್ತಾನೆ. ತಪ್ಪಿಲ್ಲ, ಆದ್ರೆ ಪ್ರತಿ ಸಲ ಕಾಲವನ್ನ ನಾವು ಹಿಂತಿರುಗ್ಸಕ್ ಆಗಲ್ಲ. ಜಗನ್ಮಾತೆಯು ಅಷ್ಟೇ. ಯಾವ ರೀತಿ ಶಿವನ ಕಣ್ಣನ್ನ ಮುಚ್ಚಿದಾಗ ಆ ಪರಿಸ್ಥಿತಿ ಆಯ್ತೋ, ಈಕೆ ಜಗಚಕ್ಷು ಸ್ವರೂಪಿಣಿ ಆಗ್ತಾಳೆ. ಆಕೆಯ ಕಣ್ಣು ತೆರೆದರೆ ಸೃಷ್ಟಿ ಆಗತ್ತೆ, ಮುಚ್ಕೊಂಡ್ರೆ ಲಯ ಆಗತ್ತೆ. ಉನ್ಮೇಷ ನಿಮಿಷೋತ್ಪನ್ನ ವಿಪನ್ನ ಭುವನಾವಲಿ ಅಂತಕ್ಕಂಥ ನಾಮದಲ್ಲಿ ಕೋಟಿ ಅರ್ಥ ಉದಿಗಿದೆ. ಅರ್ಥ ಮಾಡ್ಕೊಳ್ಳಿ, ಅದೊಂದೇ ಒಂದು ನೇಮಲ್ಲಿ 1000 ಅರ್ಥ ಅಲ್ಲ, ಕೋಟಿ ಅರ್ಥ ತೆಗಿಬಹುದು ನಾವು. ಆ ದೇವಿ ಕಣ್ರಪ್ಪೆ ಮಿಟಕ್ಸೋದೊಳಗಡೆ ಏನೆಲ್ಲ ಆಗ್ಬೋದು ಅನ್ನೋ ಶಕ್ತಿನ ವಶಿನ್ಯಾದಿ ವಾಗ್ದೇವತೆಗಳು ವರ್ಣಿಸಿದ್ದಾರೆ. ಸರ್ವತಃ ಪಾಣಿ ಪಾದೋರು ಸರ್ವತೋಕ್ಷಿ ಶಿರೋಮುಖಂ ಸರ್ವತ ಶ್ರುತಿ ಎಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ ಅಂತಾರೆ ವಶಿನ್ಯಾದಿ ವಾಗ್ದೇವತೆಗಳು. ಅಂದ್ರೆ ಪ್ರತಿಯೊಂದು ದೈವದಕ್ಕೂ ವಿರಾಟ ರೂಪ ಇದೆ, ಅವ್ರವ್ರದೇ ಆದಂತ ಶಕ್ತಿ ಇದೆ. ಅದು ಅಲ್ಟಿಮೇಟ್ ಎನರ್ಜಿ, ಅದು ಯೂನಿವರ್ಸಲ್ ಎನರ್ಜಿ. ಅದು ಶಿವನ್ಗಿರೋ ಎನರ್ಜಿ ಶಿವನ್ಗಿದೆ, ಅಮ್ನೋರ್ಗಿರ್ತಕ್ಕಂಥ ಶಕ್ತಿ ಅಮ್ನೋರ್ಗಿದೆ, ವಿಷ್ಣುಗಿರೋ ಶಕ್ತಿ ವಿಷ್ಣುಗಿದೆ. ಪ್ರತಿಯೊಂದು ದೇವತೆಗಳ ಬಗ್ಗೆ ಹೇಳಬೇಕಾದ್ರೆ ಸಕಲ ಜೀವರಾಶಿಯಲ್ಲೂ ಶಕ್ತಿ ಸ್ವರೂಪದ ಕೈ, ಪಾದ, ಕಣ್ಣು, ತಲೆ, ಮುಖ, ಕಿವಿ ಎಲ್ಲ ಇರುತ್ತೆ. ದೇವ್ರಿಗೆ ಅದೆಲ್ಲ ಇದೆ ನಮ್ಗಿರೋ ತರ. ಆದ್ರೆ ಶಕ್ತಿ ಸ್ವರೂಪಿಣಿ ಅದು ಶ್ರೀಮಾತೆಗೆ ಸಹಸ್ರ ಅಂತಕ್ಕಂಥದ್ದು ಯಾವತ್ತೂ 1000 ಅಲ್ಲ, ಅದು ಅನಂತ. ಅಂದ್ರೆ ನೀವ್ ಲೆಕ್ಕ ಹಾಕಕ್ಕಾಗಲ್ಲ ತಾಯಿಗೆ. ಬ್ರಹ್ಮಾಂಡದಲ್ಲಿ ಪ್ರಾಣಿಕೋಟಿ, ಜೀವಕೋಟಿ ಎಲ್ಲ ಕೂಡ ಆಕೆಯಿಂದ ಉದ್ಭವ ಆಗ್ತಾ ಇದೆ. ಅದನ್ನ ಯಾವ ರೀತಿ ಇದೆ ತಾಯಿ ಅಂತಕ್ಕಂಥ ವಿರಾಟ ರೂಪವನ್ನ ನಾವು ಲೆಕ್ಕ ಹಾಕಕ್ಕಾಗಲ್ಲ. ಆ ರೀತಿ ತಾಯಿ ಇದ್ದಾಳೆ ಅನ್ನೋ ಸತ್ಯ. ಪುಣ್ಯ ಫಲಪ್ರದ ಅಂದ್ರೆ ಈಗ ಭಗವತಿ ಲಲಿತಾಂಬೆ ಇಡೀ ಜಗತ್ತಿಗೆ ತಾಯಿ ಆಗಿದ್ದಾಳೆ ಅಲ್ವಾ. ದೇವ, ದಾನವ, ಮನುಷ್ಯ, ಉರಗ, ಪಶು, ಪಕ್ಷಿ, ಕ್ರಿಮಿ, ಕೀಟ ಎಲ್ಲ ಜಗತ್ತಲ್ಲಿ ಇರ್ತಕ್ಕಂಥ ಎಲ್ಲರನ್ನ ಸಲಹುತ್ತಾಳೆ. ಅವರವರ ಧರ್ಮಕ್ಕೆ, ಗುಣಕ್ಕೆ ತಕ್ಕಂತೆ, ಜಾತಿ ವ್ಯವಸ್ಥೆಗೆ ತಕ್ಕಂತೆ 4 ಮಜಲು ಇದೆ ಮನುಷ್ಯನ ಜೀವನದಲ್ಲಿ: ಬ್ರಹ್ಮಚರ್ಯ, ಗೃಹಸ್ಥ್ಯ, ವಾನಪ್ರಸ್ಥಾಶ್ರಮ, ಸನ್ಯಾಸ. ಉಪನಿಷತ್ತುಗಳನ್ನ ಮಾನವನ ಶ್ರೇಯಸ್ಸಿಗಾಗಿರೋದು. ಈ ಶ್ಲೋಕಗಳೆಲ್ಲ ನಮ್ಮ ಉದ್ಧಾರಕ್ಕೋಸ್ಕರ ಇರೋದು. ಇದೆಲ್ಲ ಲಲಿತಾಂಬೆಯ ಬಾಯಿಂದ ಹೊರಟೆ ಆಜ್ಞೆ. ಇದನ್ನ ನಾವು ಮೀರಬಾರದು ಯಾವತ್ತೂ ಕೂಡ. ನಾವ್ ಯಾವತ್ತು ನಮ್ಮ ಕರ್ಮವನ್ನ, ನಾವು ಕಾಯಕವನ್ನ ನಾವು ಮಾಡ್ತಾ ಇರೋ, ನಮಗ್ ಬಂದಿರೋ ಆ ಭಾಗ್ಯವನ್ನ ನಾವೇನಾದ್ರೂ ಮರ್ತು ಬಿಡ್ತೀವೋ, ಬಿಟ್ಟು ಬಿಡ್ತೀವೋ, ಅವತ್ತು ನಾವು ಧಾರ್ಮಿಕರಲ್ಲ, ಅಧರ್ಮಗಳಾಗ್ಬಿಡ್ತೀವಿ. ದೇವಿ ನಮ್ಮನ್ನ ಮೂಲೆ ಗುಂಪು ಮಾಡ್ಬಿಡ್ತಾಳೆ. ಅವಳ ಕೃಪಾ ಕಟಾಕ್ಷ ನಮಗ್ ಸಿಗೋದಿಲ್ಲ. ವರ್ಣಾಶ್ರಮ ಅಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತಕ್ಕಂಥ ವರ್ಣ ನಾವು ಮಾಡ್ಕೊಂಡಿದ್ದೀವಿ. ಆದ್ರೆ ತಾಯಿ ವಿಭಜನೆ ಮಾಡಿರೋದು 4: ಬ್ರಹ್ಮಚರ್ಯ, ಗೃಹಸ್ಥ್ಯ, ವಾನಪ್ರಸ್ಥಾಶ್ರಮ, ಸನ್ಯಾಸ. ತಮ್ಮ ವೃತ್ತಿಯನ್ನು ಹಿಡ್ಕೊಂಡು ಕುಲಗಳನ್ನ ಆರಿಸ್ಕೊಂಡಿದ್ದೀವಿ. ಸ್ತ್ರೀ ಪುರುಷರು ಯಾವ ಧರ್ಮವನ್ನ ಫಾಲೋ ಮಾಡ್ಬೇಕಾಗಾದ್ರೆ ಸನ್ಯಾಸಿಗಳಾಗ್ಬೇಕಾ? ಸಾಂಸಾರಿಕ ವ್ಯವಹಾರಗಳನ್ನ ಮಾಡ್ಕೋಬೇಕಾ? ಗೃಹಸ್ಥಾಶ್ರಮದಲ್ಲೇ ಇರ್ಬೇಕಾ? ಅಂದ್ರೆ ಎಲ್ಲ ಧರ್ಮವನ್ನು ಎಲ್ಲ ಇರೋ ಆಯುಷ್ಯದಲ್ಲಿ ಪೂರ್ತಿ ಮಾಡ್ಬೇಕು. ನಿಮ್ಗೆ 60 ವರ್ಷ ಆಯುಸ್ಸ, 4 20 ಮಾಡ್ಕೊಳ್ಳಿ. 80 ವರ್ಷ ವಯಸ್ಸ, ಯಾವುದಕ್ಕೆ ಪ್ರಾಧಾನ್ಯತೆ ಕೊಡ್ತೀರಾ ನೋಡ್ಕೊಳ್ಳಿ. ಇನ್ನೂ ಮದ್ವೆ ಆಗಿಲ್ಲ, ನಾನು ಬ್ರಹ್ಮಚಾರಿ ಅಂತ ಹೇಳ್ಕೊಂತಾರಲ್ಲ, ಬ್ರಹ್ಮಚಾರ್ಯಕ್ಕೆ ಫಾಲೋ ಮಾಡ್ತಾರಲ್ಲ ಕಪಟಿ ಸನ್ಯಾಸಿಗಳು, ಅವರೆಲ್ಲ ವರ್ಣಾಶ್ರಮ ಅಂದ್ರೆ. ಶ್ರೀಮಾತೆ ವರ್ಣಾಶ್ರಮ ವಿಧಾಯಿನಿ ಅಂತ ಕರೆದಿರೋದು. ವೇದ ಮಾತೆ ಮಂತ್ರ, ತಂತ್ರ, ಯಂತ್ರ, ಯಜ್ಞ, ಯಾಗಾದಿ ವಿಧಿವಿಧಾನ ಜೊತೆಗೆ ಜ್ಯೋತಿಷ್ಯ, ಸಂಖ್ಯಾಶಾಸ್ತ್ರ, ನಾಡಿಶಾಸ್ತ್ರ, ಆಯುರ್ವೇದ, ಧನ್ವಂತರಿ, ಶೈವ, ಸ್ಮ್ರಾತ, ಪಾಂಚರಾತ್ರಾದಿ ಆಗಮ ಇವೆಲ್ಲ ಕೂಡ ಕ್ರಿಯೇಟ್ ಮಾಡಿದ್ದು ತಾಯಿ ನಮ್ಮೆಲ್ಲ ಉದ್ಧಾರಕ್ಕೋಸ್ಕರ. ಈ ವೇದಗಳನ್ನ ಸೃಷ್ಟಿ ಮಾಡಿರೋದಕ್ಕೆ ಅವಳಿಗೆ ನಿಜಾಗ್ನ ರೂಪ ನಿಗಮ ವರ್ಣಾಶ್ರಮ ವಿಧಾಯಿನಿ ಅಂತ ಬಂದಿದ್ದು ಹೆಸರು. ಅವಳು ಜಾತಿ ವ್ಯವಸ್ಥೆ ಮಾಡಿದ್ದಾಳೆ ಅನ್ನೋ ಉದ್ದೇಶಕ್ಕಲ್ಲ. ಧರ್ಮ ಕಾರ್ಯಾಚರಣೆಯೇ ಪುಣ್ಯ. ನಮ್ಮ ಧರ್ಮವನ್ನ ನಾವು ಫಾಲೋ ಮಾಡ್ಬೇಕು. ಯಾಕೆ ಎಲ್ಲ ದೇವರನ್ನು ಪೂಜೆ ಮಾಡ್ತೀರಾ ಅಂದ್ರೆ ಅದು ನಮ್ಮ ಧರ್ಮ. ಧರ್ಮಕ್ಕೆ ನೀವು ಪ್ರಶ್ನೆ ಮಾಡ್ತಾ ಇದ್ದೀರಾ ಅಂದ್ರೆ ಧರ್ಮವನ್ನ ಮೀರ್ ನಾವು ನಿಂತಿದ್ದೀವಿ ಅಂತ. ಅಧರ್ಮಾಚರಣೆ ಪಾಪ. ಮಾತೆಯಾಗಿ ಪಾಪಗೈದವರನ್ನ ಶಿಕ್ಷಿಸ್ತಾಳೆ. ತಾಯಿಗೆ ಅಧಿಕಾರ ಇದೆ, ಮಕ್ಳಿಗೆ ಶಿಕ್ಷೆ ಕೊಡ್ತಕ್ಕಂತ ಹಕ್ಕು ತಾಯಿಗೆ ಹೆಚ್ಚಿದೆ ತಂದೆಗೆ ಅಂತ. ಹಾಗಾಗಿ ಅವರಿಗೆ ಪುಣ್ಯ ಪಾಪ ಫಲಗಳನ್ನ ನಿಷ್ಪಕ್ಷಪಾತವಾಗಿ ಬುದ್ಧಿಯಿಂದ ನೀಡ್ತಾಳೆ ತಾಯಿ. ಅದನ್ನ ನಾವು ಕಲ್ತ್ಕೋಬೇಕು, ಬುದ್ಧಿನ ಕೇಳ್ಬೇಕು. ತಾಯಿ ಹೇಳಿದ ಮಾತಿನ ಕೇಳಿದ ಮಗ ಅಥವಾ ಮಗಳು ಎಲ್ಲೋದ್ರೂ ಉದ್ಧಾರ ಆಗ್ತೀವಿ ಅಂತ ಅರ್ಥ.
ವೇದಗಳು ಭಗವತಿ ದೇವಿಯ ವ್ಯಾಪ್ತಿಯನ್ನ ಅಳಿಯಕ್ಕಾಗಲ್ಲ ನಾವು. ಅಂದ್ರೆ ಎಷ್ಟಿದೆ ತಾಯಿ ಜ್ಞಾನ ಅಂತ ಯಾರು ಅಳಿಯಕ್ಕಾಗಲ್ಲ. ಮುತ್ತೈದೆಯರು ದೇವಿ ಪಾದ ಧೂಳನ್ ತಗೊಂಡು ತಮ್ಮ ಬೈತಲೆಗಳಲ್ಲಿ ಸಿಂಧೂರವಾಗಿ ಹಚ್ಕೊಂತಾರೆ, ತಾಯಿ ಹತ್ರ ಕುಂಕುಮ ತಗೊಂಡು. ಯಾಕೆ ಅಂದ್ರೆ ಮುತ್ತಿನಂತೆ ಕಂಗೊಳಿಸ್ತಾ ಇರೋ ತಾಯಿಯ ಕಳೆ ನನ್ನ ಮುಖದಲ್ಲಿ ಬರ್ಲಿ, ನಾನು ಮುತ್ತಿನಂತ ಮುತ್ತೈದೆ ಆಗ್ಲಿ ಅಂತ ಅರ್ಥ. ಮುತ್ತೈದೆ ಅಂದ್ರೆ ಸುಮ್ಮನೆ ಹೆಸರಿಕ್ಕಿಲ್ಲ ಅದಕ್ಕೆ ಮುತ್ತೈದೆ ಅಂತ. ಆ ಮುತ್ತಿಗಿಂತಲೂ ಶ್ರೇಷ್ಠವಾದ ಒಡವೆಗಳನ್ನ, ಯಾವ್ಯಾವ ಒಡವೆ ಅಂತ ಹಿಂದಿನ ತರಗತಿಯಲ್ಲಿ ಹೇಳಿದ್ದೀನಲ್ಲ, ಆ ಸ್ತ್ರೀಗಿರ್ಬೇಕಾಗಿರೋ ಒಡವೆಗಳನ್ನ ಧರಿಸ್ಕೊಂಡಿರ್ತಕ್ಕಂಥವ್ರು ನೀವು ಮುತ್ತೈದೆ. ತಾಳಿ ಕಟ್ಕೊಂಡು ನೀವು ಇದ್ರೆ ಮುತ್ತೈದೆ ಅಲ್ಲ, ಹೆಣ್ಣಿಗಿರ್ಬೇಕಾದಂತ ಲಕ್ಷಣವನ್ನ ಫಾಲೋ ಮಾಡ್ತಾ ಇದ್ರೆ ನೀವು ಮುತ್ತೈದೆ. ಆ 5 ಮುತ್ತುಗಳನ್ನ ಸರಿಯಾಗಿ ಜೋಪಾನ ಮಾಡ್ಕೋಬೇಕು ಅಂತ ಅರ್ಥ. ಈಗ ಕುಂಕುಮ ಅಂದ್ರೆ ಒಂದ್ ಕತೆ ನೆನ್ಪಾಯ್ತು ನಂಗೆ. ಏನು ಅಂದ್ರೆ ರಾಮಾಯಣ ಕಾಲಕ್ಕೆ ಹೋಗೋಣ ಸ್ವಲ್ಪ ನಾವು. ರಾಮಾಯಣದಲ್ಲಿ ಏನ್ ಜರುಗತ್ತೆ ಅಂತಕ್ಕಂಥದ್ದು, ಯಾಕೆ ಅದ್ರಲ್ಲಿ ಒಂದು ಹಾಸ್ಯಾಸ್ಪದವಾಗಿದ್ರು ಕೂಡ ಅಷ್ಟು ಇದೆ. ರಾಮ ರಾವಣರ ಯುದ್ಧ ಸಮಾಪ್ತಿಯಾಗಿರುತ್ತೆ. ರಾವಣ ಹತನಾಗಿರ್ತಾನೆ ರಾಮನಿಂದ. ಸೀತಾಮಾತೆಯನ್ನ ಅಪಹರಿಸಿದಂತ ರಾವಣನ ಸಂಹಾರ ಮಾಡಿ ರಾಮ ಲಕ್ಷ್ಮಣ ಎಲ್ರೂ ಕೂಡ ಮತ್ತೆ ಇಲ್ಲಿಗ್ ಬರ್ತಾರೆ. ಅವರ ವನವಾಸ ಕಾಲ ಕೂಡ ಮುಗ್ದಿರುತ್ತೆ. ಕೌಸಲ್ಯಾಧಿಪತಿಯಾದ ರಾಮ ರಾಜ್ಯಾಭಿಷೇಕಕ್ಕೋಸ್ಕರ ಬರ್ತಾನೆ. ಬರ್ಬೇಕಾದ್ರೆ ಎಲ್ರೂ ಕೂಡ ರಾಮನನ್ನ ತಂದು ಅಯೋಧ್ಯ ತನಕ ಬಿಡ್ತಾರೆ. ಮತ್ತೆ ಹಿಂದಿರುಗಿ ಕಳಿಸ್ಬೇಕು, ಬಹಳ ದುಃಖ ಆಗ್ತಾ ಇರತ್ತೆ. ಎಲ್ಲ ವಾನರ ವೀರರು ರಾಕ್ಷಸರನ್ನ ಬೀಳ್ಕೊಡ್ಬೇಕಾದ್ರೆ ಅಂಗದನಿಗೆ ಹೋಗ್ಬಾ ಅಂತ ಹೇಳ್ಬೇಕಾದ್ರೆ ರಾಮನ ಕಣ್ಣಲ್ಲಿ ನೀರ್ ಕೂಡ ಬರುತ್ತೆ. ಆದ್ರೆ ಹನುಮಂತನ್ ಮಾತ್ರ ಕಳ್ಸಕ್ಕಾಗಲ್ಲ. ಸೀತಾಮಾತೆಗೂ ಇಷ್ಟ ಇಲ್ಲ ಹನುಮಂತನ್ ವಾಪಸ್ ಕಳ್ಸೋದು. ಯಾಕಂದ್ರೆ ಮಗನ್ ಸಮಾನ ನೋಡ್ತಾ ಇರ್ತಾಳೆ ಆಂಜನೇಯನ್ನ. ಹಾಗಾಗಿ ಹನುಮ ಅಲ್ಲೇ ಉಳ್ಕೊಬಿಟ್ಟ. ಎಲ್ರು ವಾಪಸ್ ಹೋದ್ರು. ರಾಮ ಕೂತ್ಕೊಂಡು ಬೆಳಗ್ಗೆಯಿಂದ ಸಂಜೆ ತನಕ ದರ್ಬಾರಲ್ಲಿ ಎಲ್ಲರನ್ನ ಮಾತಾಡ್ಸಿ ನೋಡ್ಸಿ ತುಂಬಾ ಆಯಾಸ ಆದ. ಸಂಜೆ ಆಗೋಯ್ತು. ಸಂಜೆ ಬಿಡುವು ಸಿಕ್ಕ ಮೇಲೆ ಎಲ್ಲ 4 ಜನ ತಾಯಿಂದ್ರು ಕೂತಿದ್ದಾರೆ, ಗುರುಗಳು ಕೂತಿದ್ದಾರೆ, ಅಣ್ಣ ತಮ್ಮಂದ್ರು ಎಲ್ರೂ ಕೂತಿದ್ದಾರೆ. ಎಲ್ರೂ ಕೂಡ ಎಲ್ಲ ಮಾತಾಡ್ಸದ ಹನುಮಂತನು ಇದ್ದ ಅಲ್ಲಿ. ಆಮೇಲೆ ಎಲ್ರು ಹೋಗಿ ವಿಶ್ರಾಂತಿ ತಗೊಳ್ಳಿ, ಅವ್ರವ್ರ ಕೋಣೆಗೆ ಹೋಗಿ ವಿಶ್ರಾಂತಿ ತಗೊಳ್ಳಿ ಅಂತ. ಸರಿ, ಎಲ್ರು ಹೊರಡಕ್ ಸಿದ್ಧ ಆದ್ರು. ಈ ಆಂಜನೇಯ ಮಾತ್ರ ಕೂತಿದ್ದಾರೆ. ಎದ್ದೇಳ್ತಾನೆ ಇಲ್ಲ. ಶತ್ರುಘ್ನ ಚಿಕ್ಕವನಾಗಿದ್ದ. ಅವನಿಗೂ ಪತ್ನಿ ಇದ್ರು, ಎಲ್ರೂ ಇದ್ರು. ಸನ್ನೆ ಮಾಡ್ತಾನೆ ಹನುಮಂತನಿಗೆ ದೂರದಿಂದ, ಎದ್ದು ಬಾ. ಹನುಮಂತ ಸುಮ್ನೆ ಕೂತಿದ್ದ. ಮತ್ತೆ ಸನ್ನೆ ಮಾಡ್ತಾನೆ, ಅರ್ಥ ಮಾಡ್ಕೊಂಡಿಲ್ಲ ಆಂಜನೇಯ. ಆಗ ಬರ್ತಾ ನೋಡ್ತಾನೆ, ಇದೇನಿದು, ಎಲ್ರು ಹೋಗ್ತಾ ಇದ್ದಾರೆ, ಅತ್ತಿಗೆ ಮತ್ತೆ ಅಣ್ಣ ಇಬ್ಬರೇ ಇರ್ಬೇಕಾದಂತ ಸಮಯ, ಆಯಾಸ ಆಗಿದೆ ಅವ್ರಿಗೆ. ಆದ್ರೆ ಈ ಆಂಜನೇಯ ಯಾಕೆ ಎದ್ದೋಗ್ತಾ ಇಲ್ಲ? ಎಲ್ರು ಹೋದ್ರು. ರಾಮ ಸೀತೆ ಪಾದವನ್ನ ಮುಟ್ಟಿದ್ರು, ಪಾದ ಸ್ಪರ್ಶ ಮಾಡಿದ್ರು, ಹೋದ್ರು. ವೀರ ಎದ್ದು ನಡೆ ನೀನು, ಅಣ್ಣ ವಿಶ್ರಾಂತಿ ತೆಗೆದುಕೊಳ್ಳುವ ಸಮಯ. ಆಂಜನೇಯ ಹೇಳ್ತಾನೆ, ಅಯ್ಯೋ ಶತ್ರುಘ್ನ, ಇದ್ಯಾಕ್ ನನಗೆ ಹೋಗು ಅಂತ ಇದ್ಯಾ? ಸೀತೆ ಕೂತಿಲ್ವ ಪಕ್ಕದಲ್ಲೇ? ಸೀತೆ ಇರ್ಬೇಕಾದ್ರೆ ನಾನ್ ಯಾಕೆ ಇರ್ಬಾರ್ದು? ನಾನು ಇಲ್ಲೇ ಇರ್ತೀನಿ, ನಾನು ಹೋಗಲ್ಲ. ಅಪ್ಪ, ಅವ್ರಿಗೆ ಆಯಾಸ ಆಗಿದೆ ಕಣೋ, ಸೀತಾ ಮಾತೆಗೆ ಅಧಿಕಾರ ಇದೆ, ಆಕೆ ಇಲ್ಲೇ ಕೂತ್ಕೋಬಹುದು, ಆಕೆಗ್ ಮಾತ್ರ ಅಧಿಕಾರ ಇರೋದು, ರಾಮನ್ ಜೊತೆ ಇರೋ ಅಧಿಕಾರ. ನೀನ್ ಎದ್ದು ಬಾ. ಅವ್ರು ಕದ್ಲಿಲ್ಲ. ಆಗ ಶ್ರೀರಾಮ ನಗ್ತಾ ಹೇಳ್ತಾನೆ, ಅಯ್ಯೋ ವೀರ, ನೀನು ಹೋಗಪ್ಪ, ವಿಶ್ರಾಂತಿ ಪಡಿ. ಪ್ರಭು, ನೀವು ನನ್ ಸಮ್ಮುಖದಲ್ಲಿ ಇದ್ದೀರಿ, ಇದಕ್ಕಿಂತ ಹೆಚ್ಚಿನ ವಿಶ್ರಾಂತಿ ನನಗ್ ಬೇಡ. ನಾನು ಇಲ್ಲೇ ಇರ್ತೀನಿ, ನನ್ ನಿಮ್ ಜೊತೆ ಇರೋದೇ ಸಂತೋಷ. ನೀವು ಪಕ್ಕ ಎದ್ಬಿಟ್ರೆ ಸಾಕಿ, ನೀನು ಬೇಡ. ನನ್ಗೆ ಕೋಪ ಬಂದ್ಬಿಡ್ತು. ಕಪೀಶ್ವರ, ಏಕಾಂತ ಬೇಕು, ಎದ್ದು ನಡೆ ಇಲ್ಲಿಂದ. ಕಾಣಿಸ್ತಾ ಇಲ್ವಾ ನಿನ್ಗೆ ಮಾತೆ ಸೀತೆಯ ಹಣೆಯಲ್ಲಿರೋ ಕುಂಕುಮ ಕಾಣಿಸ್ತಾ ಇಲ್ವಾ? ಆ ಕುಂಕುಮದ ಸಂಕೇತ ಅತ್ತಿಗೆಗೆ ಇಲ್ಲಿ ಇರೋಕೆ ಅಧಿಕಾರ ಇದೆ, ನಿನಗಿಲ್ಲ. ಹಣೆ ಮೇಲೆ ಸಿಂದಿರ ಇರೋದ್ರಿಂದ ಅವಳು ಇಲ್ಲಿ ಇರ್ಬೋದು, ನಿನ್ಗಿರಕ್ಕಾಗಲ್ಲ. ಹನುಮಂತ ಆಶ್ಚರ್ಯ ಆಗ್ಬಿಟ್ಟ, ಇದೇನಿದು ಪ್ರಭು, ಈ ಸಿಂಧೂರ ಹಚ್ಕೊಳ್ಳೋದ್ರಿಂದ ನಿಮ್ ಜೊತೆ ಇರೋ ಅಧಿಕಾರ ಆಗತ್ತಾ ತಾಯಿಗೆ? ಆಗ ಶ್ರೀರಾಮ ನಗ್ತಾ ಹೇಳ್ತಾನೆ, ಹೌದಪ್ಪ, ಅವಶ್ಯವಾಗಿ, ಅದು ನಮ್ಮ ಸನಾತನ ಪದ್ಧತಿ. ಹನುಮಂತ ಎದ್ಬಿಟ್ಟ ಅಲ್ಲಿಂದ, ಎದ್ದೋದ ಹೊರಗಡೆ. ಬೇಜಾರಾಗಿ ಹೋಗ್ಬಿಟ್ಟ ಇತ್ತು. ಸರಿ, ಮರುದಿನ ಆಯ್ತು.
ರಾಮ ಮತ್ತೆ ಆಸ್ಥಾನಕ್ಕೆ ಬಂದ ದರ್ಬಾರ್ಗೆ. ಅಲ್ಲಿ ನೋಡಿದ್ರೆ ತುಂಬಾ ಜನ ಬಂದಿದ್ದಾರೆ. ಎಂತಕ್ಕೆ? ಕಷ್ಟ ಹೇಳ್ಕೊಳಕ್ಕೆ. ವ್ಯಾಪಾರಿಗಳು, ಇಡೀ ನಗರದ ಜನ ಬಂದಿದ್ದಾರೆ ನ್ಯಾಯ ಕೇಳಕ್ಕೆ. ರಾತ್ರಿಯಲ್ಲೇ ನಗರದ ಅಂಗಡಿಗಳಲ್ಲಿ ಹನುಮಂತ ಅಸ್ತವ್ಯಸ್ತ ಮಾಡ್ಬಿಟ್ಟಿದ್ದ. ಆಗ ಆದೇಶ ಕೊಡ್ತಾನೆ ಸೈನಿಕರಿಗೆ, ಹೋಗಿ ಹನುಮಂತನ್ ತಗೋ ಕರ್ಕೊಂಬನ್ನಿ ನಾನು ಹೇಳ್ದೆ ಅಂತ. ರಾಮಾಜ್ಞೆನ ಪಾಲಿಸ್ಲಿಕ್ಕೆ ಸೈನಿಕರು ಹೊರಡಬೇಕಾಗಿರುತ್ತೆ. ಅಷ್ಟರಲ್ಲಿ ಹನುಮಂತ ಬರ್ತಾನೆ. ತನ್ನ ಆನೆಯಂತ ನಡಿಗೆ ಜೊತೆಗೆ ಮೈ ತುಂಬಾ ಕೇಸರಿ ಬಣ್ಣ ಬೆಳೆದುಕೊಂಡು ಮುಖದಲ್ಲಿ ಜೋರಾಗಿ ನಕ್ಕೊಂಡು ರಾಜ್ಯಸಭೆಗೆ ಬರ್ತಾನೆ. ಇಡೀ ಮೈ ಕುಂಕುಮ, ಒಂದು ಸಿಂಧೂರ ತುಂಬ ಹೋಗ್ಬಿಡುತ್ತೆ. ಒಂದ್ಸಲ ಆಂಜನೇಯ ಹೆಜ್ಜೆ ಇಟ್ಟ ಅಂದ್ರೆ ಅರ್ಧ ಕೆಜಿ ಕುಂಕುಮ ಉದುರುತ್ತಾ ಇದೆ, ಸಿಂಧೂರ ಉದುರುತ್ತಾ ಇದೆ ಅಲ್ಲಿಂದ. ಎಲ್ಲ ನಗಕ್ ಶುರು ಮಾಡ್ಬಿಟ್ರು. ಅವನ ಅವತಾರ ನೋಡ್ಬಿಟ್ಟು, ಇಡೀ ದೇಹಕ್ಕಾಗಿರೋ ಅವನ್ ಮುಖ ಮೈಗೆಲ್ಲ ಆಗಿರೋ ಸುಂದರ ನೋಡ್ಬಿಟ್ಟು. ಅವ್ನ್ ನಡೀತಿದ್ರೆ ಆ ಗಾಳಿಗೆ ಇರೋ ಬರೋ ಸಿಂಧೂರ ಎಲ್ರ ಮೇಲೂ ಆರ್ತಾ ಇದೆ. ಶ್ರೀರಾಮನ ಹತ್ರ ಬಂದು ಪ್ರಣಾಮ ಮಾಡ್ತಾನೆ. ಎಲ್ಲ ನಗ್ತಾ ಇದ್ದಾರೆ. ಕೊನೆಗೂ ಕೋತಿ ಕೆಲ್ಸನೇ ಮಾಡ್ಬಿಡ್ತಲ್ಲ ಅಂತ ನಗ್ತಾ ಇದ್ದಾನೆ. ಲಕ್ಷ್ಮಣ ಕೇಳ್ತಾನೆ ನಗ್ತಾ, ಇದೇನ್ ಕಪಿ ಶ್ರೇಷ್ಠ, ಈ ಸಿಂಧೂರ ಸ್ನಾನ ಏನಾದ್ರೂ ನಿಮ್ಮ ವಾನರರಲ್ಲಿ ಈ ತರ ಪದ್ಧತಿ, ಕೋತಿಗಳಿಗೆ ಏನಾದ್ರೂ ಕುಂಕುಮದಲ್ಲಿ ಸ್ನಾನ ಮಾಡೋ ಅಭ್ಯಾಸ ಇದೆಯಾ ಅಂತ ನಗ್ತಾನೆ. ಅದಕ್ಕೆ ಹನುಮಂತ ಹೇಳ್ತಾನೆ, ಹಾಗೇನಿಲ್ಲ ಅಣ್ಣಯ್ಯ, ಇದು ನಮ್ಮ ಆರ್ಯ ಹೇಳಿದ ಪದ್ಧತಿ, ನಮ್ ರಾಜ ಹೇಳಿರೋ ಪದ್ಧತಿ ಇದು. ನಂಗೆ ನಿನ್ನೆ ಅಷ್ಟೇ ಗೊತ್ತಾಯ್ತು, ಇಷ್ಟ ದಿನ ಗೊತ್ತೇ ಇಲ್ಲ ಈ ಸತ್ಯ ನನಗೆ. ಹಣೆಗೆ ಒಂದೇ ಒಂದು ಬೊಟ್ಟು ಸಿಂಧೂರವನ್ನ ಹಚ್ಕೊಳ್ಳೋದ್ರಿಂದ ಪ್ರಭು ಶ್ರೀರಾಮನ ಬಳಿ ಇರೋ ಅಧಿಕಾರ ಪ್ರಾಪ್ತಿ ಆಗುತ್ತಂತೆ. ಅಂದ್ಮೇಲೆ ಸಂಪೂರ್ಣ ಅಯೋಧ್ಯೆ ಸಿಗ್ತಕ್ಕಂತ ಎಲ್ಲ ಸಿಂಧೂರವನ್ನ ಮೈ ತುಂಬಾ ಬಳ್ಕೊಂಡೆ. ಈಗ ಯಾರು ನಿಮ್ಮಿಂದ ನನಗೆ ದೂರ ಮಾಡಕ್ ಆಗಲ್ಲ ಪ್ರಭುವನ್ನ ಅಂತ ಹೇಳ್ತಾರೆ. ಇನ್ನೂ ಜೋರಾಗಿ ನಗು ಬಂದ್ಬಿಡುತ್ತೆ, ಎಲ್ರು ನಗುತ್ತಾರೆ. ಆದ್ರೆ ಭರತ ಮಾತ್ರ ಆಂಜನೇಯಗೆ ಕೈ ಮುಗಿದು ಕಣ್ಣೀರನ್ನಾಗ್ತಾ ಇರ್ತಾನೆ. ಭರತ ಮಾತ್ರ, ಎಲ್ರು ನಗ್ತಾ ಇರ್ತಾರೆ. ಶತ್ರುಘ್ನ ಕೇಳ್ತಾನೆ, ಅಣ್ಣ ಇಡೀ ಸಭೆ ನಗ್ತಾ ಇದೆ, ನೀನ್ ಮಾತ್ರ ಅಳ್ತಾ ಇದೆಯಲ್ಲ, ಯಾಕೆ? ಭರತ ತನ್ನ ಕಣ್ಣೀರನ್ನ ಒರೆಸ್ಕೊಂಡು ಹೇಳ್ತಾನೆ, ಸಹೋದರ ನೀನ್ ನೋಡ್ತಾ ಇಲ್ವಾ, ಒಬ್ಬ ವಾನರ ಶ್ರೇಷ್ಠ ಮುಖಂಡ, ವಾನರ ರಾಜನ ಎಲ್ಲದಕ್ಕಿಂತ ದೊಡ್ಡ ವಿದ್ವಾನವನು, ಮಂತ್ರಿಗಿಂತ ವಿದ್ವಾನವನು, ಎಲ್ಲ ಜಾತಿಯಲ್ಲಿ ಶ್ರೇಷ್ಠ ಜಾತಿಯವನು, ಎಲ್ಲ ಸಿದ್ಧಿಗಳಲ್ಲಿ ಶ್ರೇಷ್ಠ ಸಿದ್ಧಿ ಅವನದು, ಎಲ್ಲ ನಿಧಿಗಳಲ್ಲಿ ಶ್ರೇಷ್ಠವಾದಂತವನವನು, ವೇದ ಪಾರಂಗತ ಕಪಿಶ್ರೇಷ್ಠನಾದಂತವನು ತನ್ನ ಜ್ಞಾನವನ್ನ ಮರೆತು, ತನ್ನ ಗರ್ವವನ್ನ ಮರೆತು, ತನ್ನ ಶಕ್ತಿಯನ್ನ ಮರೆತು ರಾಮ ಭಕ್ತಿಯಲ್ಲಿ ಲೀನನಾಗಿದ್ದಾನೆ. ಪ್ರಭುಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಇದ್ದಾನೆ. ಇಂಥವನ್ಗೆ ಬ್ರಹ್ಮ ಬಂದ್ ಏನಾದ್ರೂ ವರ ಕೊಡ್ತೀನಿ ಅಂದ್ರು ಅದು ಕಡಿಮೆ. ನನ್ನ ಶ್ರೀರಾಮನ್ ಸಹೋದರ ಭರತ ಅಂತಾರಲ್ವಾ. ಆದ್ರೆ ಭಕ್ತ ಶಿರೋಮಣಿ ಹನುಮಂತನನ್ನ ನೆನ್ಪಿಸ್ಕೊಂಡಾಗೆಲ್ಲ ರಾಮನ್ ನೆನ್ಪಿಸ್ಕೊಂತಾರೆ. ಇದ್ರ ಅರ್ಥ ಇಡೀ ರಾಮನನ್ನೇ ಆವರಿಸ್ಕೊಂಡಿದ್ದಾನೆ ಅಂತವನ್ಗೆ ಕೋಟಿ ಕೋಟಿ ಪ್ರಣಾಮ. ಆ ಸಿಂಧೂರ ಹಚ್ಕೊಳೋದ್ರಿಂದ ಬ್ರಾಹ್ಮಣೇ ದಕ್ತಾನೆ ಅಂದ್ರೆ ಯಾಕೆ ನಾನು ಅವನನ್ನ ಇಟ್ಕೋಬಾರ್ದು? ಅದೇ ತರ ನೀವು ಹಣೆ ಮೇಲೆ ಕುಂಕುಮ ಇಟ್ಕೊಳೋದ್ರಿಂದ ಸದಾಕಾಲ ನಿಮ್ಗೊಂದು ಚೈತನ್ಯ ಸಿಗತ್ತೆ, ಖುಷಿ ಸಿಗತ್ತೆ, ನೆಮ್ಮದಿ ಸಿಗತ್ತೆ, ಬಾಳಲ್ಲಿ ಏನೋ ಒಂದ್ ಬದಲಾವಣೆ ಆಗುತ್ತೆ. ಅಂದ್ರೆ ಯಾಕೆ ಹಣೆ ಮೇಲೆ ಕುಂಕುಮ ಇಟ್ಕೋಬಾರ್ದು? ಯಾಕೆ ಇಷ್ಟು ವಿಚಾರ ಬಂತು ಅಂದ್ರೆ, ಮಾತೆ ಸದಾಕಾಲ ಸದ್ವಿಶೀಲ ಆಗಿರ್ತಕ್ಕಂಥವಳು, ಅವಳು ಮಾಡಿ ಆಮೇಲೆ ನಮಗ್ ತೋರಿಸ್ತಾಳೆ. ಈಗ ದೇವ್ರು ಹಣೆ ಮೇಲೆ ಕುಂಕುಮ ಇಟ್ಕೊಳ್ದೆ, ಹೂ ಮುಡ್ಕೊಳ್ದೆ, ಒಡವೆ ಹಾಕೊಳ್ದೆ, ಶುದ್ಧವಾದ ಸೀರೆ ಉಟ್ಕೊಳ್ದೆ ಇದ್ರೆ ನಾವ್ ಆಕೆನ್ ಫಾಲೋ ಮಾಡೋದ್ ಬೇಡ. ಆಕೆ ಹಾಗೆ ಇದ್ದಾಳೆ. ನಮ್ಮ ಮನೋಜ್ಞ ಪ್ರಕಾರ, ಮನಸ್ಸಿನ ಪ್ರಕಾರ ತಾಯಿ ಹೀಗೆ ಕಾಣಿಸ್ತಾಳೆ ಅಂತ ನಮ್ಗೊಂದು ಇಮ್ಯಾಜಿನೇಷನ್ ಇದೆ. ಅದ್ ಇಮ್ಯಾಜಿನೇಷನ್ ಅನ್ನೋದಕ್ಕಿಂತ ಸತ್ಯಾಸತ್ಯತೆ, ಮನಸ್ಸಲ್ಲಿ ಇರ್ತಕ್ಕಂಥ ಅಂತರ್ಧಾನವಾದ ಭಕ್ತಿ ಅದು. ಹಾಗೇ ನಾವು ನಂಬೇಕು. ಶ್ರುತಿ ಸೀಮಂತ ಸಿಂಧೂರೀಕೃತ ಅಂತ ಬರ್ಬೇಕಾದ್ರೆ ಹೇಳ್ದೆ, ಎಂತ ಮುದ್ದಾದ್ ನಾಮ ಅದು, ಪಾದಾಬ್ಜ ಧೂಲಿಕ. ವಾಗ್ದೇವತೆಗಳ ಜ್ಞಾನ ಭಂಡಾರ ಎಲ್ಲ ಬಂದಿದ್ದು ತಾಯಿಯ ಪಾದವನ್ನ ಸ್ಪರ್ಶ ಮಾಡಿ, ತಾಯಿಯ ಪಾದದ ಧೂಳನ್ನ ತೆಗೆದು ಹಣೆ ಮೇಲೆ ಇಟ್ಕೊಂಡಿರೋದ್ರಿಂದನೇ ಬಂತು ಅಂತಾರೆ. ಸೀಮಂತ ಅಂದ್ರೆ ಬೈತಲೆ ಅಂತ ಅರ್ಥ ಸಂಸ್ಕೃತದಲ್ಲಿ. ಶ್ರುತಿ ಅಂದ್ರೆ ವೇದ ಅಂತ ಅರ್ಥ. ಜಗನ್ಮಾತೆಯಿಂದ ಜನಿಸಿದ ವೇದಾಂತ ಉಪನಿಷತ್ತುಗಳು ಸರ್ವಶಕ್ತಿಯಿಂದ ಕೂಡಿದೆ. ಮಂತ್ರಗಳು, ಈ ಸ್ತೋತ್ರ ಎಲ್ಲ ಹೇಳ್ಕೊಂತದ್ದು ಶ್ಲೋಕ, ಅದೆಲ್ಲ ಶಕ್ತಿಯಿಂದ ಕೂಡಿದೆ ಅಂತ ಅರ್ಥ ಆಗತ್ತೆ.
ಶ್ರುತಿ ಸೀಮಂತ ವೇದನೆ ಬೈತಲೆ ತಾಯಿಗೆ. ತಾಯಿ ಬೈತಲೆ ಇದೆಯಲ್ಲ, ಆ ಬೈತಲೆ ಯಾವುದು? ವೇದಗಳಿಂದ ತಾಯಿ ಬೈತಲೆ ಮಾಡ್ಕೊಂಡಿದ್ದಾಳೆ. ಆ ಕಡೆ ಈ ಕಡೆ ಕೂದಲನ್ನ ನೀವು ಬಾಚಿದಾಗ ಮಧ್ಯೆ ಕಾಣಿಸುತ್ತಲ್ಲ ಬಿಳಿ ಭಾಗ, ಅದು ಬೈತಲೆ. ಅಮ್ಮನವರ ಪಾದಗಳ ಮೇಲೆ ಧೂಳಿ ತರ ಅದು. ಆ ತಾಯಿ ತಲೆ ಬಗ್ಗಿಸಿದಾಗ ಧೂಳು ಬಂದು ಪಾದಕ್ಕೆ ಬಿದ್ದು ಅದನ್ನ ತೆಗೆದು ಹಚ್ಕೊಂಡ್ರು ವಶಿನ್ಯಾದಿ ವಾಗ್ದೇವತೆಗಳು. ವೇದ ಪಾರಂಗತರಾಗಿ ಅವರು ಇದನ್ನೆಲ್ಲ ಬರೆದ್ರು ಅಂತ ಹೇಳ್ತಾರೆ. ಅದ್ಭುತವಾದ ನಾಮದಲ್ಲಿನ ಅಂತರಾರ್ಥ ಅದು. ಈಗ ನಾವ್ ಅನ್ಕೊಳ್ಳೋಣ, ತಾಯಿ ಪಾದದ ಮೇಲೆ ಶಿರವನ್ನಿಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಮಾನಸಿಕವಾಗಿ ಅಮ್ಮನವರ ಪಾದಗಳ ಮೇಲೆ ನಾವು ಎರಡೂ ತಲೆಗಳನ್ನಿಟ್ಟು ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ. ಆ ಪಾದ ಧೂಳಿ ಅಂದ್ರೆ ವೇದ, ನೀವು ಕಲಿತಾ ಇರೋ ಶ್ಲೋಕಗಳು. ಆ ಬೈತಲೆಯಲ್ಲಿ ಇರ್ತಕ್ಕಂಥ ಕುಂಕುಮ ಪರಾಗದಲ್ಲಿ ಒಂದು ಕಣನಾದ್ರೂ ನಮ್ಮ ಶಿರಕ್ಕೆ ಅಂಟ್ಕೊಂಡ್ಬಿಟ್ರೆ ಸಾಕು. ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು. ತಾಯಿಯ ಪಾದದ ಮೇಲೆ ಕುಂಕುಮದ ಧೂಳು ಬಿದ್ದಿದೆ, ಸುಂದಿರದ ಧೂಳು. ಅದರಲ್ಲಿ ಎಷ್ಟೊಂದು ಕಣಗಳಿರುತ್ತೆ, ಪಾರ್ಟಿಕಲ್ಸ್ ಇರುತ್ತೆ, ಆಟಮ್ಸ್ ಇರುತ್ತೆ. ಅದನ್ನು ಪರಾಗ ಅಂತ ಕರಿತೀವಿ. ಒಂದೇ ಒಂದು ಕಣ ಅಥವಾ ಪರಾಗ ನಾವು ತಾಯಿಯ ತಲೆ ಮೇಲೆ ಇಟ್ಟುಬಿಟ್ಟು, ಪಾದದ ಮೇಲೆ ತಲೆ ಇಟ್ಬಿಟ್ಟಾಗ ಆ ನಮ್ಗೆ ಹಣೆಗೆ ಏನಾದ್ರೂ ಮೆತ್ಕೊಂಡ್ಬಿಟ್ರೆ ನಮ್ಗೆ ಕವಿತ್ವ ಬಂದ್ಬಿಡುತ್ತೆ. ಇಲ್ಲಿ ವೇದದಲ್ಲಿ ಕಲಿತಾ ಇರ್ತಕ್ಕಂಥ ಶ್ರೇಷ್ಠವಾದ ಶ್ಲೋಕ. 100 ಶ್ಲೋಕ ಅಲ್ಲ, 10 ಶ್ಲೋಕ ಕಲ್ತ್ರು ಕೂಡ ಸರಿಯಾಗಿ ಕಲಿಬೇಕು. ಆ ದಿವ್ಯ ಪರಾಗವನ್ನ ನಾವೇನಾದ್ರು ಧರಿಸ್ಬಿಟ್ರೆ ಮಹಾಕವಿ ಕಾಳಿದಾಸನಾಗಿ ಮಾರ್ಪಡಿಸ್ಬಿಡ್ತೀವಿ. ಒಬ್ಬ ಸಾಧಾರಣ ಕುರಿ ಮೇಯಿಸ್ತಕ್ಕಂಥ ಹುಂಬ ಅಕ್ಷರ ಜ್ಞಾನವಿಲ್ದಂತವನು ಮಹಾಕವಿ ಕಾಳಿದಾಸನಾಗ್ತಾನೆ. ಸರಸ್ವತೀ ದೇವಿಯನ್ನ ಸಾಕ್ಷಾತ್ಕರಿಸಿರೋದ್ರಿಂದ ವಾಲ್ಮೀಕಿ ಆದಿ ಕಾವ್ಯ ಬರೀತಾನೆ, ರಾಮಾಯಣವನ್ನ ಬರೀತಾನೆ. ಆದಿಶಂಕರಾಚಾರ್ಯರಿಗೆ ಜಗನ್ಮಾತೆ ದರ್ಶನ ಆಗಿರೋದ್ರಿಂದ ಏನೆಲ್ಲಾ ಸೃಷ್ಟಿ ಮಾಡಿದ್ರು ಅಂತ ನಿಮಗ್ ಗೊತ್ತು. ಈಗ ಹೇಳಿ ನೀವೆಲ್ಲ, ಆ ತಾಯಿಯ ಪಾದ ಪರಾಗವನ್ನ ನಮ್ಮ ಶಿರಸ್ಸಿನಲ್ಲಿ ಧರಿಸ್ತಕ್ಕಂಥ ಅದೃಷ್ಟ ಅವಕಾಶ ಆ ತಾಯಿ ನಮ್ ತನಕ ತಂದ್ಕೊಟ್ಟಿದ್ದಾಳೆ. ಆಕೆ ಬಗ್ಗೆ ಕೇಳೋ ಅವಕಾಶ ನಮ್ಗೆ ಇಲ್ಲಿ ತನಕ ತಂದ್ಕೊಟ್ಟಿದ್ದಾಳೆ. ಲಕ್ಷಾಂತರ ಜನರ ಮಧ್ಯೆ ನಮಗ್ ಮಾತ್ರ ಭಾಗ್ಯ ಸಿಕ್ಕಿದೆ. ಸ್ತೋತ್ರ ಪಾರಾಯಣವನ್ನ ಭಕ್ತಿಯಿಂದ ಮಾಡೋ ಅದೃಷ್ಟ ನಮ್ಗೆಲ್ಲ ಸಿಕ್ಕಿದೆ. ವೇದ ಕನ್ಯರು ಆ ತಾಯಿಯ ಪುತ್ರಿಯರಾದ ವೇದಗಳು, ಉಪನಿಷತ್ತುಗಳು ಎಲ್ಲ ನಮ್ ಮುಂದೆ ಇದೆ. ಅದನ್ನ ಉಪಯೋಗ ಮಾಡ್ಕೋಬಾರ್ದ? ಹಾಗಾದ್ರೆ ನೀವು ಉಪಯೋಗ ಮಾಡ್ಕೊಳಲ್ವ? ಹಾಗೆ ಬಿಟ್ಬಿಡ್ತೀರಾ ನೀವು? ಮೂಗಿಗೆ ಬುಲಾಕೆ ಅಥವಾ ಮೂಗ್ಬಟ್ಟಾಗಿ ಮಾರ್ಪಟ್ಟಾಕೆ ಹೇಳಿದೀನಿ. ಹಂಸಗತಿಯಿಂದ ಆಕೆ ಬರ್ಬೇಕಾದ್ರೆ ಸರ್ವ ಪ್ರಾಣಧಾರ ಜ್ಞಾನಾಧಾರ ಆದಂತ ಹಂಸಗತಿ ಕ್ರಮ ಸೋಹಂಗಳಲ್ಲಿ ವಿಶ್ರಾಂತಿ ಪಡಿತವೆ. ಸಂಪುಟ ಎಲ್ಲ ಮಾಡ್ತೀರಾ, ಪಾರಾಯಣ ಮಾಡ್ತೀರಾ, ಸರ್ವ ವೇದಗಳನ್ನ ನಾವು ಆಲಿಸ್ತೀವಿ. ಇದೆಲ್ಲ ಯಾವ ತರ ಅಂದ್ರೆ ತಾಯಿಯ ಮೂಗಿನ ನತ್ತು ಅಥವಾ ಮೂಗು ಬೊಟ್ಟು ಅಂತ ಏನ್ ಕರಿತೀರಾ, ಅದು ಅಳ್ಳಾಡೋ ತರ. ಆ ತರ ನಾವು ಅದನ್ನ ಅಭ್ಯಾಸ ಮಾಡ್ಬೇಕು. ಭಗವತಿ ಲಲಿತಾಂಬೆ ಧರ್ಮ ಅರ್ಥ ಕಾಮ ಮೋಕ್ಷ ಪುರುಷಾರ್ಥವಾದ ನಿಜವಾದ ಸಂಪತ್ತನ್ನ ಗಳಿಸ್ಲಿಕ್ಕೆ ನಮ್ಗೆ ಯಾವ ತರ ಸಹಾಯ ಮಾಡ್ತಾಳೆ ಅಂದ್ರೆ, ನೋಡು, ನೀನ್ ಗಳಿಸಿದ ಹಣದಿಂದ, ನೀನ್ ಸಂಪಾದನೆ ಮಾಡಿರೋ ಹಣದಿಂದ ನಿನ್ನ ಮನೆ ಕೆಲಸಗಳನ್ನೆಲ್ಲ ಪೂರೈಸ್ಕೊ. ಸತ್ಕಾಮನೆಗಳನ್ನ, ನಿನ್ಗೆ ಏನ್ ಬೇಕು, ಹಣ ಬೇಕಾ, ಕಾರ್ ಬೇಕಾ, ಮನೆ ಕಟ್ಟತ್ಯಾ, ನೀನ್ ಪೂರೈಸ್ಕೊ. ನಿನ್ನ ಗಳಿಕೆಯ ಪರಮಾರ್ಥ ಕಾರ್ಯಗಳಿಗೆ ವಿನಿಯೋಗವಾಗಿ ನೀನ್ ಕಷ್ಟಪಟ್ಟು ಸಂಪಾದನೆ ಮಾಡಿದ ಹಣ ನೀನ್ ಒಳ್ಳೆ ಕೆಲ್ಸಕ್ಕೆ ಉಪಯೋಗ ಮಾಡ್ಕೊ, ತಪ್ಪಿಲ್ಲ. ನೀನ್ ಮನೆ ಕಟ್ಟು, ನೀನ್ ಕಾರ್ ತಗೋ, ನೀನ್ ಬೇಕಾದಂತ ಒಡವೆ ತಗೋ, ನಿನಗೆ ಮೋಕ್ಷ ಸಿಗುತ್ತೆ ಅದರಿಂದ. ಆದರೆ ಗಳಿಸಿದ ಹಣದಿಂದ ಪಾಪ ಕೃತ್ಯಕ್ಕೆ ನೀನೇನಾದ್ರೂ ಹಣವನ್ನ ನೀನು ದುರ್ಬಳಕೆ ಮಾಡಿದ್ರೆ ನಿನಗೆ ಮೋಕ್ಷ ಇಲ್ಲ. ಐಶ್ವರ್ಯಗಳನ್ನ ಕೊಟ್ಟರೂ ಕೂಡ ನಿನ್ನ ಐಶ್ವರ್ಯವನ್ನ ಅನುಭವಿಸೋ ಶಕ್ತಿ ನಾನ್ ನಿನಗೆ ಕೊಡಲ್ಲ. ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅಂದ್ರೆ, ಸೊನ್ನೆಯಿಂದ ಎಷ್ಟೇ ಸೊನ್ನೆಗಳನ್ನ ಕಳೆದ್ರೂ ಕೂಡ್ಸಿದ್ರು ಸೊನ್ನೆನೆ ಬರೋದು. ಯು ಕ್ಯಾನ್ ಮಲ್ಟಿಪ್ಲೈ, ಆಡ್ ಅಥವಾ ಸಬ್ಸ್ಟ್ರಾಕ್ಷನ್, ಏನ್ ಡಿವೈಡ್ ಏನೋ ಮಾಡ್ಕೊಳ್ಳಿ, ಅಲ್ಟಿಮೇಟ್ಲಿ 0 ಇಂದ ಏನೇ ಮಾಡಿದ್ರು 0ನೇ ಬರೋದು. ಇದ್ರ ಅರ್ಥ ಏನು? ಈ ಶ್ಲೋಕ ಇಷ್ಟೇ. ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯ. ಸೊನ್ನೆಯಿಂದ ಕೂಡು ಕಳಿ ಏನಾದ್ರು ಮಾಡು, ಸೊನ್ನೆ. ನಿನ್ ಜೀವನ ಹಾಗೆ. ನೀವು ನಿಮ್ಮಲ್ಲಿದ್ದ 1 ಕೋಟಿ ರೂಪಾಯಿನ ಇನ್ನೊಬ್ರು ಕೊಟ್ರೆ ಶಾಶ್ವತವಾಗಿ 1 ಕೋಟಿ ಅವನಲ್ಲಿ ಉಳಿಯಲ್ಲ, ಅದು ಮತ್ತೊಬ್ರಿಗೆ ತಲುಪುತ್ತೆ.
ಆ 1 ಕೋಟಿ ನಿಮ್ಮಲ್ಲಿ ಇಲ್ಲ ಅಂದಿದ್ರೆ, ಆ ದೇವಿ ನಿಮ್ಗೆ ಅದನ್ನ ಕೊಡದೆ ಹೋಗಿದ್ದಿದ್ರೆ ಏನು ಇರ್ತದೆ ಇಲ್ಲ. ಬಟ್ ದೇವಿ ಕೊಟ್ಟಿದ್ದಾಳೆ ನಿಮ್ಗೆ. ಕೊಟ್ಟ ಮೇಲೆ ನಿಮ್ಗೆ ಅವಶ್ಯಕತೆ ಇಲ್ಲ 1 ಕೋಟಿ ನಿಮ್ಗೆ. ಆದ್ರೂ ಅದನ್ನ ಇಟ್ಕೊಳೋ ವ್ಯವಸ್ಥೆ ನೀವು ಮಾಡ್ತಾ ಇದ್ರೆ ಅಪೂರ್ಣ. ನೀವು ಅಪೂರ್ಣರು, ಪೂರ್ಣರಲ್ಲ. ಯು ನಾಟ್ ಕಂಪ್ಲೀಟ್, ಇನ್ನು ಕಂಪ್ಲೀಟ್ ಆಗಿಲ್ಲ ನೀನು. ಆದ್ರೆ ಅವಳು ಸದಾ ಪೂರ್ಣಳು. ಬೇಕು ಅಂತಾನೆ ನಮ್ಗೆ ಬಡತನ ಕೊಡ್ತಾಳೆ, ಬೇಕು ಅಂತಾನೆ ಹಣದ ಸಮಸ್ಯೆ ಕ್ರಿಯೇಟ್ ಮಾಡ್ತಾಳೆ, ಬೇಕು ಅಂತಾನೆ ಕಷ್ಟವನ್ನ ತಂದು ಮುಂದೆ ಇಡ್ತಾಳೆ. ಅದಕ್ಕೆ ಅವಳನ್ನ ಭೋಗಿನಿ ಅಂತ ಕರೆಯೋದು. ಅಂದ್ರೆ ಭೋಗಗಳನ್ನ, ಈ ಎಲ್ಲ ಸುಖ ಭೋಗಗಳನ್ನ ನಾವು ಭೋಗಿಸಿ ಮುಗಿಸಿದಾಗ ನಮ್ಮ ಹತ್ರ ಏನೂ ಇರಲ್ಲ. ಆದ್ರೆ ಸದಾ ಭೋಗವಂತಳು ಅವಳು. ಭೋಗ ಅಂದ್ರೆ ಏನ್ ಗೊತ್ತಾ? ಹಾವಿನ ಹೆಡೆ ಅಂತ ಅರ್ಥ. ನಾಗಸ್ವರೂಪಳು ಆಕೆ. ಹಾವಿನ ಹೆಡೆ ಎತ್ತಿದಾಗ ನಮ್ಗದು ಎಚ್ಚರಿಕೆ ಕೊಡ್ತಾ ಇರೋ ಸಂದೇಶ, ಅದು ವಾರನ್ ಮಾಡ್ತಾ ಇರೋ ಸಂದೇಶ. ಕುಂಡಲಿನಿ ಶಕ್ತಿ ಯಾವ ರೂಪದಲ್ಲಿ ಇರುತ್ತೆ? ನಾಗ ರೂಪದಲ್ಲಿ ಇರುತ್ತೆ, ಸರ್ಪ ರೂಪದಲ್ಲಿ ಇರುತ್ತೆ. ನಮ್ಗೆ ಎಚ್ಚರಿಕೆ ಕೊಡ್ತಾಳೆ ತಾಯಿ. ಆ ಎಚ್ಚರಿಕೆ ನಾವೇನಾದ್ರೂ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ತುಂಬಾ ದೊಡ್ಡ ಲಾಸ್ ನಮ್ಗಾಗತ್ತೆ. ಉತ್ತರ ಇರಲ್ಲ ನಮ್ಗೆ. ಮತ್ತೆ ನೆಕ್ಸ್ಟ್ ಪ್ರಶ್ನೆ ನೀವು ಕೇಳಕ್ಕೂ ಆಗಲ್ಲ, ಪ್ರಶ್ನೆಗೆ ಉತ್ತರನೂ ಸಿಗಲ್ಲ. ಇಡೀ ಸೃಷ್ಟಿ ಅಂತ್ಯಗೊಂಡ್ರು ಯಾರಾದ್ರೂ ಇರ್ತಾರೆ ಅಂದ್ರೆ ಅಮ್ಮನವರು. ಅನಾದಿ ಕಾಲದಿಂದ ಇರ್ತಕ್ಕಂಥವಳು, ಸಂಪತ್ತಿಂದ ಇರ್ತಕ್ಕಂಥವಳು, ಮೃತ್ಯು ಸ್ವರೂಪಳಾಗಿದ್ದಾಳೆ, ಆದಿಶಕ್ತಿ, ಇಂದ್ರಾದಿ ಸಕಲ ದೇವತೆಗಳಿಂದ ಪೂಜೆ ತಗೊಂತಾ ಇರ್ತಕ್ಕಂಥವಳು, ಕಾರಣೀಭೂತಳು ಅನ್ನೋದನ್ನ ಮರಿಬೇಡಿ. ಭಗವತಿ ಲಲಿತಾಂಬೆ ನಾರಾಯಣಿ ಅಂತ ಕರೀತಾರೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಸೀರಿಯಸ್ ಆಗಿ ಹೇಳ್ಬೇಕು. ನಾರಾಯಣಿ ಅಂದರೆ ಶ್ರೀಮನ್ ನಾರಾಯಣ ಶಕ್ತಿ, ನಮ್ಗೆ ಗೊತ್ತು. ನಾರಾಯಣ ಶಕ್ತಿ ಅಂದ್ರೆ ಲಕ್ಷ್ಮಿ ಅಂತ ಅರ್ಥೈಸ್ಬೋದು ಇಲ್ಲಿ. ಭಗವಂತ ತನ್ನಿಂದ ಉಂಟಾದ ಎಲ್ಲದಕ್ಕೂ ಹೆಂಡತಿ ಇರ್ಲೇಬೇಕು, ಪಕ್ಕದಲ್ಲಿ ನಾರಾಯಣ ಇರ್ಬೇಕು. ಉದಾಹರಣೆ, ನಾರ ಅಂದ್ರೆ ನೀರು. ನಾರಾಯಣ ಪದವನ್ನ ಬಿಡಿಸ್ತೀನಿ ನಾನು. ವಾಟ್ ಈಸ್ ದ ಮೀನಿಂಗ್ ಆಫ್ ನಾರ? ನೀರು, ವಾಟರ್ ಅಂತ ಅರ್ಥ. ಅಥವಾ ಮನುಷ್ಯ, ನರ, ಮನುಷ್ಯ ಸಮೂಹ ಅಂತ ಅರ್ಥ. ಅಯನ ಅಂದ್ರೆ ಆಶ್ರಯ ಅಂತ ಅರ್ಥ, ಅಥವಾ ನಾರಾಯಣ ಅಂತ ಅರ್ಥ. ಅಂದ್ರೆ ಈ ಶಕ್ತಿಯ, ನಾರಾಯಣಿ ಶಕ್ತಿಯ ಅಥವಾ ನಾರಾಯಣ ಶಕ್ತಿಯ ಹಿಂದೆ ಇರ್ತಕ್ಕಂಥ ಒಂದು ಸೀಕ್ರೆಟ್ ಏನಂದ್ರೆ ನಾದರೂಪವಾದಂತ ದೇವಿ. ನ ಅಂದ್ರೆ ಇಲ್ಲ, ಅದ ಅಂದ್ರೆ ಸೇವಿಸೋದು. ಸಚ್ಚಿದಾನಂದ ಸ್ವರೂಪವಾದಂತ ಪರಮೇಶ್ವರರಿಂದ ಒಂದು ಶಕ್ತಿ ಉಂಟಾಗಿ ಅದರಿಂದ ಒಂದು ನಾದ ಉತ್ಪನ್ನ ಆಗತ್ತೆ. ನಾದದಿಂದ ಬಿಂದು, ತುಂಬಾ ನಾದ ಬಿಂದು ಕಳಾತೀತ ಅಂತ ಕೇಳಿರ್ತೀರ. ವಾಟ್ ಇಸ್ ದ ಮೀನಿಂಗ್ ಆಫ್ ನಾದ ಬಿಂದು ಕಳಾತೀತ? ಪರಮೇಶ್ವರನಿಂದ ಒಂದು ಶಕ್ತಿ ಆವಿರ್ಭವಿಸುತ್ತೆ, ಅವನಿಂದ ಅದು ಒಂದು ಸೌಂಡ್ ಎನರ್ಜಿಯಾಗಿ ಕ್ರಿಯೇಟ್ ಆಗತ್ತೆ. ಅಂದ್ರೆ ಶಬ್ದ ಕ್ರಿಯೇಟ್ ಆಗತ್ತೆ. ಆ ಶಬ್ದದಿಂದ ಒಂದು ಬಿಂದು, ಒಂದು ನೀರಿನ ಡ್ರಾಪ್ ತರ ಕ್ರಿಯೇಟ್ ಆಗತ್ತೆ. ಅದರಿಂದ ಒಂದು ಬೀಜ ಹುಟ್ಟುತ್ತೆ. ಅಂದ್ರೆ ಫಸ್ಟ್ ನಾದ ಕ್ರಿಯೇಟ್ ಆಯ್ತು, ಅದರಿಂದ ಒಂದು ಬಿಂದು ಕ್ರಿಯೇಟ್ ಆಯ್ತು, ಬಿಂದುವಿಂದ ಬೀಜ ಕ್ರಿಯೇಟ್ ಆಯ್ತು. ಈ ನಾದ ಬಿಂದು ಬೀಜದಿಂದ 3 ಉತ್ಪನ್ನ ಕ್ರಿಯೇಟ್ ಆಯ್ತು. ನಾಭಿಯ ಮೇಲೆ ಹೊಕ್ಳಿದೆಯಲ್ಲ, ನಮ್ಗೆ ಹೊಟ್ಟೆ ಒಳಗಡೆ ಹೊಕ್ಳು, ಈ ಹೊಕ್ಳಿನ ಮೇಲೆ ಭಾಗದಲ್ಲಿ ಇರ್ತಕ್ಕಂಥ ಹೃದಯದಲ್ಲಿ ಪ್ರಾಣವಾಯು, ಬ್ರಹ್ಮರಂಧ್ರದಲ್ಲಿ ಕೊನೆಯಲ್ಲಿ ಅಂದ್ರೆ ಸಹಸ್ರಾರದ ಮೇಲೆ ನೆತ್ತಿಯಲ್ಲಿದೆ. ಅದಕ್ಕೆ ನಾದ ಅಂತ ಹೆಸರು ಬಂದಿತ್ತು. ಅದಕ್ಕೆ ನಾದ ಬಿಂದು ಕಲಾತೀತ ಅಂತ ದೇವರನ್ನ ಕರಿತೀವಿ ನಾವು. ನಾಭಿರೂಢ್ವಂ ಹೃದಿಸ್ಥಾನಾತ್ ಮಾರುತಃ ಪ್ರಾಣ ಸಂಜ್ಞಕಃ ನದತಿ ಬ್ರಹ್ಮರಂಧ್ರಾತೆ ತೇನ ನಾದ ಪ್ರಕೀರ್ತಿತಃ. ನಾಭಿಯ ಮೇಲು ಭಾಗದಲ್ಲಿ ಆಕಾಶ, ಅಗ್ನಿ, ವಾಯುಗಳಿಂದ ಹುಟ್ಟಿ ಮುಖದಲ್ಲಿ ಶಬ್ದ ಹೊರಹೊಮ್ಮುತ್ತೆ. ಅದಕ್ಕೆ ಅವಳನ್ನ ನಾದ ರೂಪ ಅಂತ ಕರಿತೀವಿ. ಆ ಮುಖದಿಂದ ಹೊರತಾ ಇರ್ತಕ್ಕಂಥ ಎನರ್ಜಿ, ಆ ಸೌಂಡ್ ಎನರ್ಜಿ, ಆ ಪಾಸಿಟಿವ್ ಎನರ್ಜಿ ಡೈರೆಕ್ಟ್ ಆಗಿ ಬರ್ತಾ ಇಲ್ಲ. ಈ ನಾಭಿಯ ಮೇಲೆಯಿಂದ ಹೃದಯದ ಮೂಲಕ ಚಕ್ರಗಳನ್ನೆಲ್ಲ ದಾಟ್ಕೊಂಡು ಬರ್ತಾ ಇದೆ. ಈಗ ಒಟ್ಟು ತಾತ್ಪರ್ಯ ಅಂದ್ರೆ ನಾದವು 2 ರೂಪ. ದ ನಾದ, ದ ಸೌಂಡ್ ಎನರ್ಜಿ ಹ್ಯಾಸ್ 2 ಪಾರ್ಟ್ಸ್. ಅನಾಹತ ನಾದ ಮೊದಲನೇದು, ಅನಾಹತ ನಾದ. ಏನ್ ಅನಾಹತ ನಾದ ಅಂದ್ರೆ ಯಾವುದೇ ಘರ್ಷಣೆ ಇಲ್ಲದೆ ಹೊರತಕ್ಕಂಥ ಶಬ್ದ. ಸೌಂಡೇ ಇಲ್ಲ, ವಿತೌಟ್ ಸೌಂಡು ಶಬ್ದ ಹೊರಗಡೆ ಬರುತ್ತೆ. ಇದ್ ನಮ್ ಕೇಳಿಸಲ್ಲ. ನಾಭಿಯಿಂದ ಹೊರಟೋ ಶಬ್ದ ಕಂಠವಾಗಿ ಬಾಯಿಗೆ ಬಂದು ಬಾಯಿಂದ ಶಬ್ದವಾಗಿ 10 ಸ್ಥಾನಗಳಿಗೆ ಅಪ್ಪಳಿಸಿ ಬಾಯಿಂದ ಹೊರಗಡೆ ಬರೋದು ನಮ್ಗೆ ಕೇಳಿಸೋದು. ಇದು ವ್ಯಕ್ತ ಶಬ್ದ. ದೇರ್ ಆರ್ 2 ಟೈಪ್ಸ್ ಆಫ್ ಸೌಂಡ್ ಇನ್ ಯೂನಿವರ್ಸಲ್ ಎನರ್ಜಿ. 2 ರೀತಿ, ವಿಶ್ವದಲ್ಲಿ 2 ರೀತಿಯಾದಂತ ಶಬ್ದಗಳಿದೆ. ಒಂದು ಅನಾಹತ ಶಬ್ದ, ಇನ್ನೊಂದು ವ್ಯಕ್ತ ಶಬ್ದ. ಮನುಷ್ಯರು ನಾವು ವ್ಯಕ್ತ ಶಬ್ದ ಮಾಡ್ತಾ ಇದ್ದೀವಿ. ನಿಮ್ಮ ನಾಭಿ ಪ್ರದೇಶದಿಂದ ಉದ್ಭವವಾದಂತ ಒಂದು ಗಾಳಿಯ ತರಂಗ ಆ ನಾಭಿ ಹೊಕ್ಕಳಿನಿಂದ ಶುರುವಾಗಿ ಕಂಠಕ್ಕೆ ಬಂದು ಕಂಠದಲ್ಲಿ ಶಬ್ದ ಉತ್ಪತ್ತಿಯಾಗಿ
10 ಸ್ಥಾನಗಳಿಗೆ ದೇಹದಲ್ಲಿರ್ತಕ್ಕಂಥ 10 ಡಿಫ್ರೆಂಟ್ ಟೈಪ್ಸ್ ಆಫ್ ಪಾರ್ಟ್ಸ್ ಅದು ಅಪ್ಲೈ ಆಗಿ, ಅಂದ್ರೆ ಅದು ಒಂದು ಸಲ ಪ್ರೆಸ್ ಮಾಡುತ್ತೆ ದೇಹದ 10 ಪಾರ್ಟ್ಸ್ ನ. ಆ 10 ಭಾಗವನ್ನ ಅಪ್ಪಳಿಸಿ ಬಾಯಿಂದ ಹೊರಗಡೆ ಬಂದು ನಮಗೆ ಕೇಳಿಸುತ್ತೆ. ಇದು ವ್ಯಕ್ತ ಶಬ್ದ. ಗ್ರಾಮರ್ಗೆ ಹೋಗ್ತೀನಿ ಸ್ವಲ್ಪ ಸರ್. ಹೇಗೆ ಈಗ ಆ ಈ ಎಲ್ರಿಗೂ ಗೊತ್ತು. ಅ ಮತ್ತೆ ಕ ವರ್ಗ, ಹ ವಿಸರ್ಗ, ಇವು ಕಂಠ್ಯ, ಕಂಠದಿಂದ ಉತ್ಪತ್ತಿ ಆಗುತ್ತೆ. ಗಂಟ್ಲಿ ಇಟ್ಕೊಂಡ್ಬಿಟ್ಟು ಆಕಾರ ಹೇಳಿ ಬರಲ್ಲ, ಅಮ್ಮ ಹೇಳಿ ಬರಲ್ಲ. ಅಮ್ಮ ಗಂಟ್ಲಿ ಇಟ್ಕೊಂಡು ಹೇಳಿದ್ರೆ ಅಮ್ಮ ಬರಲ್ಲ. ಗಂಟ್ಲಿಂದ ಕ್ರಿಯೇಟ್ ಆದ ಶಬ್ದ ಇದು. ಇವು ಇನ್ನು ಈ ಚವರ್ಗ ಇದೆಯಲ್ಲ, ಅಂದ್ರೆ ಈ ಚ ಯ ಶ ಎಲ್ಲ ಇದೆಯಲ್ಲ, ಈ ತಾಲವ್ಯ ಅಂತ ಕರಿತೀವಿ. ಮೇಲ್ದವಡೆ ಅಂದ್ರೆ ಅಪ್ಪರ್ ಪಾರ್ಟ್ ಆಫ್ ಮೌತ್ ಏನಿದೆ ಅಲ್ಲಿಂದ ಕ್ರಿಯೇಟ್ ಆಗ್ತಕ್ಕಂಥ ಶಬ್ದ. ಇನ್ನು ರು ಟ ರ ಶ ಇವೆಲ್ಲ ತಲೆ ಮತ್ತೆ ಬಾಯಿಯ ಮೇಲ್ಭಾಗದಿಂದ ಕ್ರಿಯೇಟ್ ಆಗೋ ಶಬ್ದ. ಅಲ್ಲಿಂದನೂ ಕ್ರಿಯೇಟ್ ಆಗ್ತವೆ. ಋ ತ ಲ ಸ ಇವು ದಂತ್ಯ. ಊಪ ಓಷ್ಟ, ಅಲ್ಲೂ ತುಟಿ ಎರಡು ಟಚ್ ಆಗುತ್ತೆ. ವ ಉಚ್ಚಾರಕ್ಕೆ. ಕಂಠದಿಂದ ಎ ಐ ಅದು ಬೀಪ್ ಸೌಂಡ್ ಆಗಿ ಕೇಳಿಸ್ ನೋಡಿ, ಅದು ಕಂಠ ತಾಲು. ಕಂಠ ಓಷ್ಟ ಓ ಔ ಓ ಔ ಅಂದ್ರೆ ಬಾಯಿನ ನಾವು ಈ ತರ ಉದ್ದಕ್ ಮಾಡ್ಬೇಕು, ಮೂತಿನ ಉದ್ದಕ್ ಮಾಡಿ ಹೇಳ್ಬೇಕು. ಓ ಔ ಅದ್ ಕಂಠ ಓಷ್ಟ. ಇನ್ನು ಮೂಗು ಅನುನಾಸಿಕ ಂಗಾನ್ಯ ನಾನಾಮ, ಅದು ಮೂಗು. ಈ ಸೊನ್ನೆ ಇನ್ನೊಂದು, ಆ ಸೊನ್ನೆ ಬಂತು ಅಂದ್ರೆ ಇದು ಮೂಗು. ನಾಲಿಗೆ ಬುಡ ಛ ಸಿ ಕೌ, ಆ ನಾಲ್ಗೆ ಕೆಳಗಡೆಯಿಂದನೂ ಕೂಡ ಶಬ್ದ ಉತ್ಪತ್ತಿ ಆಗುತ್ತೆ. ಇದೆಲ್ಲ ನಾನು ಯಾಕೆ ಹೇಳ್ದೆ ನಿಮ್ಗೆ ಅಂದ್ರೆ, ಇದೆಲ್ಲ ಯಾವ್ದಕ್ಕೆ ಎಕ್ಸಾಂಪಲ್ ನಾನು ಇಷ್ಟೊತ್ತು ಕೊಟ್ಟಿದ್ದು ಅಂದ್ರೆ, ಈ ವಿವರಣೆ ನಮ್ಗೆ ಕೇಳಿಸ್ತಕ್ಕಂಥ ನಾದಕ್ಕೆ ಉದಾಹರಣೆ. ದೇವಿ ಕೇಳಿಸದಿರುವ 2 ವಿವಿಧ ನಾದ ರೂಪಗಳನ್ನ ಜಗತ್ತಲ್ಲಿ ಸೃಷ್ಟಿ ಮಾಡಿದ್ದಾಳೆ. ಅದಕ್ಕೆ ಅವಳನ್ನ ನಾಮರೂಪ ವಿವರ್ಜಿತ ಅಂತ ಕರೆಯೋದು, ಶಬ್ದಾತೀತ ಅಂತ ಕರೆಯೋದು. ಅವಳಿಗೆ 2 ರೂಪ ಇದೆ, ಒಂದು ಚಿದ್ರೂಪ, ಇನ್ನೊಂದು ಅಚಿತ್ ರೂಪ. ಚಿತ್ ಅಂದ್ರೆ ಸತ್ ಚಿತ್ ಆನಂದ ಅಂತ ಅರ್ಥ. ಶಾಶ್ವತವಾಗಿ ಇರೋ ರೂಪವನ್ನ ಚಿತ್ರೂಪ, ಚೈತನ್ಯ ಇರೋ ರೂಪ ಚಿತ್ರೂಪ, ಅಂದ್ರೆ ಜೀವ ಇರೋ ರೂಪ. ಇನ್ನೊಂದು ಅಚಿತ್ ಅಂದ್ರೆ ಜಹರ ಅಷ್ಟೇ, ಅದೊಂದು ಶಾಡೋ, ನೆರಳಷ್ಟೇ ದೇವಿದು. ಅದಕ್ಕೇನು ಹೆಸರಿಲ್ಲ, ನಿರ್ದಿಷ್ಟವಾದ ಹೆಸರಿಲ್ಲ ದೇವಿಗೆ. ಎಲ್ಲ ವಸ್ತುಗಳ ಹೆಸರುಗಳು ಅವಳದ್ದೇ. ಉದಾಹರಣೆಗೆ ಲಕ್ಷ್ಮಿ, ಗೌರಿ, ಪಾರ್ವತಿ, ಅನ್ನ, ತರಕಾರಿ, ಪರ್ವತ, ಆಕಾಶ, ಭೂಮಿ, ನೀರು, ಎಕ್ಸೆಟ್ರಾ ಎಕ್ಸೆಟ್ರಾ. ಏನ್ ಕಲಿತೀರಾ ನೀವು? ರೂಪ, ಮನುಷ್ಯ ರೂಪನ, ಹಸು ರೂಪನ, ಆನೆ ರೂಪನ, ಸಿಂಹ, ಹುಲಿ, ನಾಗರ ಇತ್ಯಾದಿ ಎಲ್ಲ ಅವಳ ರೂಪ. ಅದಕ್ಕೆ ಅವಳು ನಾಮರೂಪ ವಿವರಿಸ. ನಾಮ ಇಲ್ಲ ಅವಳಿಗೆ, ಎಲ್ಲ ಹೆಸರಿದೆ, ಬಟ್ ನೀವು ಒಂದ್ ಹೆಸರಿಂದ ಅವಳನ್ನ ಫೈನಲೈಸ್ ಮಾಡಕ್ ಆಗಲ್ಲ. ಹ್ರೀಂಕಾರಿ ಅಂದ್ರೆ ನಾಚಿಕೆ ಇರೋಳು, ನಾಚಿಕೆ ಉಂಟು ಮಾಡೋಳು. ನಮ್ಮಲ್ಲಿ ಹೆಣ್ಮಕ್ಳಿಗೆ ನಾಚಿಕೆ ಬರ್ಬೇಕು ಅಂತ ಕರಿತೀವಿ, ಲಜ್ಜೆ ಇರ್ಬೇಕು ಅಂತ ಕರಿತೀವಿ. ಲಜ್ಜೆ ನಾಚಿಕೆಯೇ ಭೂಷಣ. ಸ್ತ್ರೀಯರಿಗೆ ಲಜ್ಜೆ ನಾಚಿಕೆ, ಹೆಣ್ಮಕ್ಳು ನಾಚಿಕೆ ಇರ್ಬೇಕು, ಅವಾಗ್ಲೇ ಅವ್ರನ್ನ ಸ್ತ್ರೀ ಅಂತ ಕರಿತೀವಿ ನಾವು. ಹೇಯೋಪಾದೇಯ ಅಂದ್ರೆ ನಮ್ಮ ಆಸೆ ತೀರ್ಸ್ಕೊಳಕೋಸ್ಕರ ಪ್ರಾಣಿ ಬಲಿ ಕೊಡೋದು, ಅಥವಾ ಅಕ್ರಮವಾಗಿ ನಾವು ಮಾಟ ಮಂತ್ರ ಜಾರಣ ಮಾರಣ ವಶೀಕರಣ ಮಾಡೋದು, ಅಸಹ್ಯ ಪಡೋದು, ಇನ್ನೊಬ್ಬರನ್ನ ಹೀಯಾಳ್ಸೋದ್ ಮಾಡಿದ್ರೆ ಪಾದೇಯವಾಗಿ ನಮ್ಮನ್ನ ಶಿಕ್ಷಿಸ್ತಾಳೆ. ಇನ್ನೂ ಕೂಡ ಆ ಶಬ್ದದ ಬಗ್ಗೆ ನಾವು ಮಾತಾಡ್ತಾ ಹೋದ್ರೆ ದಿನ ಆಗತ್ತೆ ಕಾನ್ಸೆಪ್ಟ್. ನಾನು ಅಲ್ಲಿಗೆ ನಿಲ್ಲಿಸ್ತೆ. ಯಾಕೆ ಗೊತ್ತಾ? ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಕಾನ್ಸೆಪ್ಟ್. ನೋಡಿ, ನಾಭಿಯಿಂದ ಹೊರಟ ಶಬ್ದ ಗಂಟ್ಲಿಗೆ ಬರುತ್ತೆ, ಬಾಯಿಗೆ ಬರುತ್ತೆ, ಬಾಯಿಯಲ್ಲಿ 10 ಜಾಗಕ್ಕೆ ಅಪ್ಲಿಸುತ್ತೆ ಅಂತ ಹೇಳ್ದೆ. ಬಾಡಿ ಪಾರ್ಟ್ಸ್ ಬಿಡಿ, ಬಾಯಿಲಿ 10 ಜಾಗಕ್ಕೆ ಅಪ್ಲಿಸುತ್ತೆ ಅಂತ ಹೇಳ್ದೆ. ಅದ್ ಯಾವ್ದು ಗೊತ್ತಾ? ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಕಂಠ, ಮೇಲ್ದವಡೆ, ಮೂರ್ಧ ಅಂದ್ರೆ ಬಾಯಿ ಒಳಗಡೆ, ತಲೆ ಕಡೆಯ ಭಾಗ, ದಂತ, ಓಷ್ಟ ಅಂದ್ರೆ ತುಟಿ ಅಂತ ಅರ್ಥ, ಜಿಹ್ವಾಮೂಲ ಅಂದ್ರೆ ನಾಲಿಗೆ ಅಂತ ಅರ್ಥ, ಮೂಗು ಬರೇ ಮೂಗು, ಈ ಇನ್ನು ಮುಂತಾದ ಸ್ಥಳಗಳಿಂದ 10 ಸ್ಥಳಕ್ಕೆ ಅಪ್ಲಿಸುತ್ತೆ. ಈ ರೀತಿಯಾಗಿ ಅದು ಕ್ರಿಯೇಟ್ ಆಗುತ್ತೆ ಅಂತಕ್ಕಂಥದ್ದು ಹೇಳ್ತಾ ಇರೋದು. ಆಕೆ ಸ್ವರೂಪ ಅಂದ್ರೇನೆ ಹಾಗೆ. ಆಕೆ ಬಗ್ಗೆ ತಿಳ್ಕೊಂತ ಹೋದ್ರೆ, ಅದಕ್ಕೆ ಲಲಿತಾ ರಹಸ್ಯ ಸಹಸ್ರನಾಮ ಸ್ತೋತ್ರ ಅಂತ ವಶಿನ್ಯಾದಿ ವಾಗ್ದೇವತೆಗಳು ಹೇಳಿದ್ದು ರಹಸ್ಯವಾಗಿದ್ದು ಇದು ಅಂತ. ಪಾಪ ನಾವೆಲ್ಲ ಪಾರಾಯಣ ಮಾಡ್ತೀವಿ, ನಾವೆಲ್ಲ ದೇವ್ರ ಭಕ್ತರೇ, ಅದ್ರ ರಹಸ್ಯ ಯಾರಿಗ್ ಗೊತ್ತಿತ್ತು? ಇಷ್ಟೊಂದೆಲ್ಲ ರಹಸ್ಯ ಒಳಗಡೆ ಅರ್ದಿದೆ ಅಂತ ಯಾರಿಗ್ ಗೊತ್ತಿತ್ತು? ಬ್ರಹ್ಮಾಂಡ. ಅದಕ್ಕೆ ಆಕೆಯನ್ನ ಇಷ್ಟೂ ನಾಮಗಳಿಂದ ಹೇಳಿದ್ದು.
ಇನ್ನೊಂದೇ ಒಂದು ನಾಮ ಇದೆ, ಹೇಳ್ಬಿಡ್ತೀನಿ ನಾನು ಇದ್ರಲ್ಲಿ ಈ ಭಾಗದಲ್ಲಿ. ಆಕೆ ಜಗನ್ಮಾತೆ ನಾಭಿಯ ಹತ್ತಿರದಿಂದ ಮೂಲಾಧಾರದಲ್ಲಿ ಸ್ಥಿರವಾಗಿ ವಿಶುದ್ಧಿ ಚಕ್ರಕಂಠ ಪ್ರದೇಶದಿಂದ ಹೊರಬಿದ್ದು ನಾದರೂಪವಾಗಿ ಬರ್ತಾಳೆ ಅಂತ ಇಷ್ಟೊತ್ತು ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೆ. ಅದು ಬಿಟ್ಟು ಬಿಡಿ, ಬೆಟ್ಟ ಗುಡ್ಡ ಗಿರಿ ವೃಕ್ಷ ತರು ಅಷ್ಟೇಕೆ ಎಲೆಗಳಿಂದ ಕೇಳಿಸೋ ಸೌಂಡು, ಪಿಟೀಲು ಮೃದಂಗ ನಾದಸ್ವರ ವೇಣುನಾದ ಎಲ್ಲ ಕೇಳಿ ಬರುತ್ತಲ್ಲ, ಕ್ರಿಮಿಕೀಟಿ ಎಲ್ಲ ಶಬ್ದ ಮಾಡುತ್ತಲ್ಲ, ಅದನ್ನೆಲ್ಲ ನೀವ್ ಕೇಳಿದಿರಲ್ವಾ? ಅಷ್ಟು ಲಯಬದ್ಧವಾಗಿ ಹೇಗ್ ಬರುತ್ತೆ? ಹೇಗ್ ಸಾಧ್ಯ ಆಯ್ತು? ಬೆಳಗಿನ ಜಾವದಲ್ಲಿ ಮಾತ್ರ ಪಕ್ಷಿಗಳು ಒಂದ್ ಸೌಂಡ್ ಮಾಡುತ್ತೆ, ಸಂಜೆ ಮಾತ್ರ ಪಕ್ಷಿಗಳು ಒಂದ್ ಸೌಂಡ್ ಮಾಡುತ್ತೆ. ಆ ವಾದ್ಯ ಧ್ವನಿ ಹೇಗ್ ಬಂತು? ಸಮುದ್ರಕ್ಕೆ ಆ ಬೋರ್ಗರೆ ಅಲಿತದಲ್ಲ, ಆಲ್ಸೋ ಕಿವಿಗಳು ನಮ್ಗೆ ಹೇಗ್ ಕೇಳಿಸ್ತಾ ಇದೆ? ಅದು ಮರುಭೂಮಿಯಲ್ಲಿ ಚಲಿಸೋ ಗಾಳಿ, ಅದ್ ಯಾಕೆ ಆತರ ಕೇಳಿಸ್ತಾ ಇದೆ? ನಾವು ಮಲಗಿರ್ಬೇಕಾದ್ರೆ ಅರ್ಧರಾತ್ರಿ ವೇಳೆ ಅಕಸ್ಮಾತ್ ಆಗಿ ಎಚ್ಚರ ಆಗೋದಾಗ, ಇಡೀ ಪ್ರಕೃತಿ ಶಬ್ದ ಮೌನವಾಗಿರುವಾಗ ನಮ್ಗೆ ಯಾವ ತರ ಫೀಲ್ ಆಗುತ್ತೆ ಮನ್ಸಲ್ಲಿ? ಸಪ್ತಸ್ವರ ಕೇಳಿಸುತ್ತಲ್ಲ ನಮ್ಗೆ ಕೆಲವೊಂದ್ಸಲ, ಮನ್ಸೊಳಗಡೆ ಯಾರು ಶಬ್ದ ಮಾಡದೇ ಇದ್ರು ಕೂಡ. ಅದ್ ಹೇಗೆ ಅಂದ್ರೆ, ಆ ನಾದ ರೂಪವನ್ನು ಗುರುತಿಸುವ ಮಾನವೀಯತೆ ಸಂಸ್ಕಾರ ನಮ್ಗೆ ಕೊಟ್ಟಿದ್ದಾಳೆ ತಾಯಿ. ಅಂದ್ರೆ ನಮ್ಮ ಹೃದಯದಲ್ಲಿ ವಿರಾಜಮಾನಳಾಗಿದ್ದಾಳೆ ಅಂತ ಅರ್ಥ. ತಾಯಿ ಇನ್ನೂ ಇದ್ದಾಳೆ ಅಂತ ಅರ್ಥ. ಜಗತ್ತಿನಲ್ಲಿ 5 ರೂಪ: ಆಸ್ತಿ, ಬಾತಿ, ಪ್ರಿಯ, ನಾಮ, ರೂಪ ಅಂತ. ಆಸ್ತಿ ಅಂದ್ರೆ ಇರೋದು, ಬಾತಿ ಅಂದ್ರೆ ಜ್ಞಾನ, ಪ್ರಿಯ ಅಂದ್ರೆ ಆನಂದ, ಕೊನೆಯಲ್ಲಿ 2 ಇತ್ತಲ್ಲ ನಾಮರೂಪ. ಇದ್ರ ಬಗ್ಗೆ ನಾನು ಹೇಳೋದೇ ಬೇಡ ನಿಮಗೆ. ಹಳೆ ಹೆಸರು ಬೇಡ, ನವನವೀನ ಹೆಸರು ಇಡ್ಬೇಕು, ಹೊಸದಾದಂತ ಹೆಸರಿಡ್ಬೇಕು ಮಕ್ಳಿಗೆ ಅಂದ್ಬಿಟ್ಟು ನಾವೇನೇನೋ ರೂಪ ತೆಗಿತೀವಿ. ಆದ್ರೆ ಇಲ್ಲಿರೋ ಹೆಸರುಗಳ ಮುಂದೆ ಇನ್ಯಾವ ಹೆಸರನ್ನ ಇಡಕ್ ಸಾಧ್ಯ? ತ್ರಿಕೂಟದಲ್ಲೂ ಇಡೀ ಸೃಷ್ಟಿಗೆ ಕಾರಣೀಭೂತಳಾದಂತ ತಾಯಿಯ ನಾಮವನ್ನ ನಾವು ಓದ್ಬಿಟ್ರೆ ಸಾಕು. 302ನೇ ನಾಮ ಇತ್ತಲ್ಲ ಹಿರಿಮತಿ, ಆ ಶ್ಲೋಕ ಎಲ್ಲಿ ಬರುತ್ತೋ ಆ ಶ್ಲೋಕ ಹೇಳ್ಕೊಂಡ್ರೆ ರೂಢಾಗಿರೋ ಹೆಣ್ಮಕ್ಳು ಸಾಫ್ಟ್ ಆಗ್ತಾರೆ, ಲಜ್ಜೆ ಸ್ವರೂಪ ಬರುತ್ತೆ ಅವ್ರಿಗೆ. ಆ 303ನೇ ನಾಮ ಬರುತ್ತಲ್ಲ ಹೃದಯ ಅಂತಕ್ಕಂಥ ನಾಮ, ಅದ್ ಯಾರಿಗೆ ಅನಾಹತ ಚಕ್ರದ ತೊಂದರೆ ಇರುತ್ತೋ ಆ ಶ್ಲೋಕವನ್ನ ಹೇಳಿದಾಗ ಅನಾಹತ ಚಕ್ರ ಓಪನ್ ಆಗತ್ತೆ. ಈ ರೀತಿ ವಶಿನ್ಯಾದಿ ವಾಗ್ದೇವತೆಗಳು ಮಹಾ ರಹಸ್ಯವಾದಂಥದನ್ನ ಅದ್ಭುತವಾಗಿ ನಮಗೆ ವಿವರಿಸಿ ಹೇಳಿದ್ದಾರೆ. ಅದನ್ನ ಆಸ್ವಾದಿಸಿ ಅದನ್ನ ಸರಿಯಾದ ಕ್ರಮದಲ್ಲಿ ನಾವು ತಿಳ್ಕೊಂಡು ಮೋಕ್ಷ ಪಡೆಯೋಣ, ಆನಂದ ಪಡೋಣ. ಜೀವನದಲ್ಲಿ 1000 ಕಷ್ಟ ಇರ್ಬೋದು, ಹಲವಾರು ರೀತಿಯಾದಂತಹ ತೊಂದರೆ ತಾಪತ್ರಯಗಳಿರ್ಬೋದು, ಆದ್ರೂ ಅಲ್ಟಿಮೇಟ್ಲಿ ಎಲ್ಲಾರ್ ಇನ್ ಯೂನಿವರ್ಸಲ್. ನಾವು ಪಡ್ಕೊಂಡ್ಬಂದಿರೋ ಕರ್ಮವನ್ನ ಪಾಲಿಸೋಣ, ಎಲ್ಲ ಕಷ್ಟಗಳನ್ನ ದೇವಿಯ ಪಾದಕ್ಕೆ ಒಪ್ಸೋಣ. ತಾಯಿ ನಮ್ಮನ್ನ ಕಾಪಾಡ್ತಾಳೆ, ಕೈ ಬಿಡಲ್ಲ. ಕಣ್ಣೀರು ಎಷ್ಟು ಬರುತ್ತೋ ಬರ್ಲಿ, ಆದ್ರೆ ಕಂಟ್ರೋಲ್ ಮಾಡ್ಬೇಕು ಅಂತ ಪ್ರತಿ ಸಲ ಹೇಳ್ತೀನಿ. ಯಾರು ಕಣ್ಣಲ್ಲಿ ನೀರು ಹಾಕ್ಬಾರ್ದು ನೀವು ಅಂತ. ತಾಯಿ ಇದ್ದಾಳೆ, ಕಾಪಾಡ್ತಾಳೆ. ಶುಭಂ ಭೂಯ.